ನಮಸ್ತೆ ಮೇಡಮ್. ನಮಸ್ತೆ. ಈ ಹಸುವಿನ ಇಷ್ಟೊಂದು ಲಾಭಗಳು ಇದಾವಂತ ನಮಗೂ ಗೊತ್ತಿರ್ಲಿಲ್ಲ. ಆದ್ರೂ ಹಸು ನಮ್ಮ ಊರಲ್ಲಿ ಸಾಕ್ರಿ ಒಂದ್ ಯಾವ್ದಾರೊಂದ್ ತಗೋರಿ ಅಂತ ಹೇಳ್ತಿದೀವಿ. ನಮ್ಮ ಊರಲ್ಲಿ ನಮ್ ನೆಗೆಣಿದವ್ರು ಯಾರು ತಗೋತಾನೆ ಇಲ್ಲ. ಬರೇ ಎಮ್ಮಿ ಮತ್ತೆ ಆ ಜರ್ಸಿ ಎಮ್ಮಿ ತಗೊಂಬಂದದಾರ. ನೀನ್ ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ಆದ್ರ ನಾವು ಒಂದ್ ವೇಳೆ ಅಲ್ಲಿ ಹೋಗಿ ನಿಂತ್ರೆ ಅಲ್ಲಿ ನಮ್ ಒಂದ್ ಸ್ವಂತ ಮನೆ ಆದ್ರೂನು ನಾವ್ ಮೊದಲ ಕಟ್ಟುದು ಹಸುವೆ ಕಟ್ಟುದ್ರಿ. ನಂಗ್ ಬಾಳದಿಂದ ತಲೆ ಒಳಗೈತಿ ಹಸುವಿಂದ ಲಾಭಗಳು. ಅದ ಮುಂಚೆ ಆದ್ರೂ ನಮ್ ಟಾಪಿಕ್ ಕೇಳಿದೀನಿ ಎಷ್ಟೋ ಸಲ ಹಸುವಿನ ಬಗ್ಗೆ ಎಲ್ಲ ಕೇಳಿದ್ದು ಎಲ್ಲ ನನಗೆ ನೆನಪಿಗೆ ಇದೆ ರೀ. ಆದ್ರೂ ಈಗ ಹೇಳಿದ್ರು ಎಲ್ಲ ಇನ್ನು ನಾವು ಎಲ್ಲ ಅಳವಡಿಸ್ಕೊತೀವಿ. ಇನ್ ಮುಂದ ನಾವು ಹಸುವಿನ ಬಗ್ಗೆ ಇದು ಮಾಡ್ಕೋಬೇಕಂತ ಹೇಳಿ ಇದು ಮಾಡ್ಕೋತೇವ್ರಿ ಗುರುಗಳೇ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಗೆ ನಿಮ್ಗೆ ಹಸು ಕಟ್ಕೊಂಡಕ್ಕೆ ಪ್ಲೇಸ್ ಇದೆಯಾ ಮನೇಲಿ? ಇಲ್ರಿ ಗುರುಗಳೇ, ಪ್ಲೇಸ್ ಇಲ್ರಿ. ಹ್ಮ್ ಇದೆಯಾ? ಪ್ಲೇಸ್ ಇಲ್ಲ, ಬಾಡಿಗೆ ಮನೆ ಐತ್ರಿ ನಮ್ದು. ಹಿಂಗಾಗಿ ಬಾಡಿಗೆ ಪ್ಲೇಸ್ ಮನೆ. ಇಲ್ಲ. ಹ್ಮ್ 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 ಆಯ್ತು. ಬಾಡಿಗೆ ಮನೆ ಇದ್ರೂ ಅಲ್ಲಿ ಇದ್ರೆ ಪ್ಲೇಸ್ ಇದ್ರೆ ಖಂಡಿತ ಕಟ್ಕೊಳ್ಳಿ. ಓಕೆ, ಖಂಡಿತ ಅದನ್ನು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನಿಮ್ಮ ಆರೋಗ್ಯಕ್ಕೆ. ಆಯ್ತಾ, ವಾತಾವರಣ ಶುದ್ಧಿಗೆ. ಮತ್ತೆ ಈಗಾಗಲೇ ಹೇಳಿದಲ್ಲ ಇಷ್ಟು ಲಾಭಗಳಿದೆ. ಮತ್ತೆ ದಿನ ನೀವು ಅಗ್ನಿಹೋತ್ರ ಮಾಡ್ಕೊಂತ ಇರ್ಬೋದು. ಹ್ಮ್ ತಗೋಬೇಕು, ನಮಗೂ ಬಹಳ ಇದೆ. ಆದ್ರ ಅದ್ ತಗೊಂಡು ನಾವೇ ಇರುದೇ ಬಾಡಿಗೆ ಮನೆಯಲ್ಲಿ. ಅದು ತಗೊಂಡು ಎಲ್ಲಿ ಇದು ಮಾಡ್ಕೋಬೇಕು ಅಂತೇಳಿ ಅದ್ರ ಸಂಬಂಧ ಸುಮ್ಮನೆ ಆಗಿ ತೆಗ್ದ್ಬಿಟ್ಟಿವ್ರಿ. ಹಂಗಾಗಿ ಅಂದ್ರೆ ನೋಡ್ರಿ ಪ್ಲೇಸ್ ಇದ್ರೆ ಖಂಡಿತ ಕಟ್ಕೊಳ್ಳಿ. ಅದು ಫಸ್ಟ್ ಮಾಡ್ಬೇಕಾದ್ರೆ ಅದೇ. ನಿಮ್ ವ್ಯವಸಾಯ ಮಾಡ್ತಾ ಇಲ್ಲ ಅಂದ್ರೂ, ವ್ಯವಸಾಯ ಮಾಡ್ತಾ ಇಲ್ಲ ಅಂದ್ರೂ ಕಟ್ಕೋಬಹುದು. ವ್ಯವಸಾಯ ಮಾಡ್ತಾ ಇದ್ರೆ ಇನ್ನೂ ಉಪಯೋಗ. ಅದು ಖಂಡಿತ ಅದು ಹ್ಮ್ ಇರಲೇಬೇಕು. ಆಯ್ತಾ? ಓಕೆ. ರೈಟ್ ರೈಟ್. ಥ್ಯಾಂಕ್ ಯು ಮ್ಯಾಮ್. ಗುರುಜಿ, ಅದೇ ಹೋಗಿದ್ದೆ, ಒಂದು ವಿಸಿಟ್ ಹೋಗಿದ್ದೆ ನಮ್ದು ಸಂಸ್ಥೆಯಿಂದ. ಅಲ್ಲಿ ಒಂದು ಹೊಲದಲ್ಲಿ ಅವರು ಒಂದು 20 ಆಕಳು ಕಟ್ಟಿದ್ದಾರೆ ಗುರುಜಿ. ಆನಂತರ ಅದರ್ಲಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿದ್ದು ಗಂಜಲ ಮತ್ತೆ ಸಗಣಿಯನ್ನು ಯೂಸ್ ಮಾಡಿ ಎಷ್ಟೊಂದು ತರಕಾರಿ ಬೆಳೆದಿದ್ರು. ತರಕಾರಿಯಲ್ಲಿ ಒಂದು ಹುಳ ಇದ್ದಿದ್ದಿಲ್ಲ. ನಾನು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಎಷ್ಟು ಫ್ರೆಶ್ ಆಗಿತ್ತಂದ್ರೆ ಅದನ್ನ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯ್ತು. ಅದನ್ನೇ ಹೇಳಿದೆ ನಾನು. ಈಗ ನಾವು ಒಂದು ಹಸುವನ್ನ ಮನೆ ಪಕ್ಕದಲ್ಲಿ ಕಟ್ಬೇಕಂತ ಮಾಡಿದ್ದೇವೆ ಗುರುಜಿ. ಈಗ ನಮ್ಮ ಮಗನಿಗೂ ಹೇಳಿದ್ದೇನಿ. ಅಟ್ಲೀಸ್ಟ್ ಅದ್ರ ವೆರಿ ಗುಡ್. ಜೊತೆ ಇದ್ದಾಗ ಕೂಡ ನಮ್ಗೆ ಬೇಕಾದಷ್ಟು ರೋಗ ನಿರೋಧಕ ಶಕ್ತಿ ಬರ್ತಾವ. ಆಮೇಲೆ ಅವ್ರು ಎಷ್ಟೊಂದು ನೀಟಾಗಿ ಮಾಡಿದ್ರಂದ್ರೆ ಅದು ಗಂಜಲ ಬಂದ್ರೆ ಹೋಗಿ ಒಂದ್ ಕಡೆ ಸ್ಟೋರ್ ಆಗೋದು. ಅದೇ ಗಂಜಲನ ಯೂಸ್ ಮಾಡ್ಕೊಂಡು ಅವ್ರು ಎಲ್ಲಾ ಹೊಲದಲ್ಲಿ ಒಂದು 10-15 ತರಕಾರಿ ಬೆಳೆದಿದ್ರು. ಎಷ್ಟು ಅವ್ರ ಮನೆಗೆ ಎಷ್ಟು ಬೇಕು ಅಷ್ಟೇ ಬೆಳೆದಿದ್ರು. ಎಲ್ಲ ನಾನು ಕಿತ್ತು ಕೊಟ್ಟ ಗುರುಜಿ ಅವರು. ಅದನ್ನೇ ಬಂದಿಲ್ಲಿ ಆ ಬಾಜಿ ಮಾಡಿದಾಗ ಎಷ್ಟೊಂದು ರುಚಿಯಾಗಿತ್ತಂದ್ರೆ ನಾವ್ ಹಿಂದಿಂದು ನಾವು ಚಿಕ್ಕವರಿದ್ದಾಗ ಏನ್ ಟೇಸ್ಟ್ ನೋಡಿದ್ವಲ್ಲ ಅದೀಗ ನಮಗ್ ಕಂಡು ಬಂತು ಗುರುಜಿ. ತಾವ್ ರೈಟ್. ಹೇಳಿದ್ದು ನಿಜ ಅದು. ಎಸ್. ಖಂಡಿತ. ಸೊ ಅದಕ್ಕೆ ಅಲೆದು ಒಲೆದು ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಖಂಡಿತ ಓಲ್ಡ್ ಇಸ್ ಗೋಲ್ಡ್. ಮತ್ತೆ ಅಲ್ಲಿಗೆ ಹೋಗ್ಬೇಕು ನಾವೆಲ್ಲರೂ. ಆದ್ರೆ ಯಾರ್ಯಾರು ಬೇಗ ಹೋಗ್ತಾರೋ ಅವರೆಲ್ಲ ಅದೃಷ್ಟವಂತರು ಅಂತ ಹೇಳ್ಬೋದು. ಈಗ ಧ್ಯಾನ ಅನ್ನೋದು ಅಲೆದು ಪ್ರಾಚೀನ ನಮ್ಮ ಋಷಿ ಸಂಪ್ರದಾಯ. ಅದೆಲ್ಲ ಯಾರ್ಯಾರು ಬೇಗ ತಗೊಂತಾರೋ ಅವರೆಲ್ಲ ಖಂಡಿತ ಅದೃಷ್ಟವಂತರೇ. ಈ ಭೂಮಿಯಲ್ಲಿ ಈಗ ನಡೀತಾ ಇರೋಂಥ ಪರಿಸ್ಥಿತಿಗಳಿಗೆ, ಕುಟುಂಬದಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ, ಇಡೀ ವಾತಾವರಣದಲ್ಲೇ ಆಗ್ಲಿ ಆಗೋ ತೊಂದರೆಗಳು, ಅಸ್ತವ್ಯಸ್ತಗಳು ನೋಡ್ತಾ ಇದ್ರೆ ಮಾನಸಿಕ ದೌರ್ಬಲ್ಯ ಇರಬಾರ್ದು. ಮಾನಸಿಕ ದೃಢತೆ ಇರಬೇಕು, ಮಾನಸಿಕ ಪಟ್ಟಿರಬೇಕು. ಆಯ್ತಾ? ಮೆಂಟಲ್ ಸ್ಟ್ರೆಂತ್, ಮೆಂಟಲ್ ರೆಸಿಲಿಯನ್ಸ್ ಇರಬೇಕಾಗತ್ತೆ. ಅದಕ್ಕೂ ಧ್ಯಾನ ಅತಿ ಮುಖ್ಯವಾದ. ಅದೇ ರೀತಿಯಲ್ಲಿ ಈ ದೈಹಿಕ ದೃಢತ್ವ, ದೈಹಿಕ ಆರೋಗ್ಯ ಇರಬೇಕಂದ್ರೆ ದೇಶೀಯ ಹಸುವಿನ ಆಹಾರ, ದೇಶೀಯ ಹಸುವಿನಿಂದ ಮಾಡಿರುವಂಥ ವ್ಯವಸಾಯದಿಂದ ಬಂದಿರುವಂಥ ಉತ್ಪನ್ನಗಳಾಗ್ಲಿ, ದೇಶೀಯ ಹಸುವನ್ನು ಹತ್ರ ಇಟ್ಕೊಳ್ಳೋದಾಗ್ಲಿ, ಅದು ಕೊಡುವಂಥ ಉತ್ಪನ್ನಗಳಾಗ್ಲಿ ಯಾರ್ಯಾರು ತಗೊಂತಾ ಇದ್ರೋ ಅವರೆಲ್ಲ ಅದೃಷ್ಟವಂತರಾಗ್ತಾರೆ. ಅತಿ ವೇಗವಂತವಾಗಿ ಇದನ್ನು ಬಳಸ್ಕೊಂಡ್ರೆ ಮಾತ್ರವೇ ನಿಮ್ಮ ದೇಹ ಆರೋಗ್ಯ ಕಾಪಾಡ್ಕೊಳ್ಳೋ ಸಾಧ್ಯವಿದೆ. ಇಲ್ಲ ಅಂದ್ರೆ ದೇಹ ಆರೋಗ್ಯ ಯಾವುದೇ ರೀತಿಯಲ್ಲಿ ಹಾಸ್ಪಿಟಲ್ ಸಿಗಲ್ಲ, ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ನಿಮಗೆ ಇರುವಂತ ಅನೇಕ ಸಂಸ್ಥೆಗಳು ಬರ್ತಾ ಇದೆ. ಈಗಾಗಲೇ ನೋಡ್ತಾ ಇದೆ ಸಿಟಿಯಲ್ಲಿ ಮೆಕ್ಡೊನಾಲ್ಡು, KFC ಅಂತ ಇದು ಅದು ಏನೇನೋ ಬರ್ತಾ ಇದೆ. ಇವ್ರು ಕೊಡೋಂಥ ಆಹಾರದಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಅದಕ್ಕೂ ಬೇಕಾಗಿರೋದೇನಪ್ಪ ಅಂತಂದ್ರೆ, ದೈಹಿಕ ಆರೋಗ್ಯ ಕಾಪಾಡ್ಕೋಬೇಕಂತಂದ್ರೆ ನಮ್ಮ ದೇಶಿ ಹಸುವಿನ ಅದರಿಂದ ಮಾಡಿರುವಂಥ ಕೃಷಿ, ನೈಸರ್ಗಿಕ ಕೃಷಿಯಿಂದ ಬಂದಿರುವಂಥ ಉತ್ಪನ್ನ ತಗಲು. ಅದಕ್ಕೆ ದೇಶಿ ಹಸುವೆ ಮುಖ್ಯವಾದ ಮೂಲ ಸ್ತಂಭ ಆಗತ್ತೆ. ಅದನ್ನು ಬಳಸ್ಕೊಳ್ಳಿ. ಯಾರ್ಯಾರಿಗೆ ಅವಕಾಶ ಇದೆಯೋ ಹೆಚ್ಚಿನ ಸಮಯದಲ್ಲಿ, ಅಂದ್ರೆ ಅತಿ ವೇಗವಂತವಾಗಿ ಇದನ್ನು ನೀವು ಅನ್ವಯಿಸ್ಕೋಬೇಕಾಗತ್ತೆ. ಅದು ನೆನ್ಪಿಟ್ಕೊಳ್ಳಿ. ಅದೇ ಆ ರೀತಿಯಲ್ಲಿ ಧ್ಯಾನ ಒಂದು ರೀತಿಯಲ್ಲಿ ಆದ್ರೆ, ಇದು ನಮ್ಮ ದೇಶಿ ಹಸುವಿನ ಈ ಸಹಚರ ಅಂತಂದ್ರೆ ಆ ಜೊತೆಗೆ ನಾವು ಜೀವನ ಮಾಡೋದು ಅತಿ ಮುಖ್ಯವಾಗತ್ತೆ. ಈ ಎರಡು ಇದ್ರೆ ಸಾಕು, ನಮಗೆ ಯಾವುದೇ ಅನಾರೋಗ್ಯ ನಮ್ಮಲ್ಲಿ ಬರೋದಿಲ್ಲ. ಎಸ್. ನಮಸ್ತೆ ಗುರೂಜಿ. ನಮಸ್ತೆ ಆಲ್ ಮಾಸ್ಟರ್ಸ್.
ಎಸ್ ಗೌಡ್ರು ಮಾತಾಡಬೇಕು. ಯಾಕೆ ಅಂತಂದ್ರೆ ನೀವು ಕೃಷಿಕರು, ಹಸುಗಳನ್ನೆಲ್ಲ ನೀವು ಸಾಕ್ತೀರಾ, ಮತ್ತೆ ಹಾಲು ಎಲ್ಲ ಹಾಲನ್ನ ಬಳಸ್ತೀರಾ, ಎಲ್ಲ ನೈಸರ್ಗಿಕವಾದದ್ದನ್ನೇ ನೀವು ಉಪಯೋಗಿಸ್ತೀರಾ. ಹಾಗಾಗಿ ನೀವು ಕೂಡ ಮಾತಾಡಬೇಕು. ಎಸ್ ಗುರುಜಿ, ನೀವು ಹೇಳಿದ್ದೆಲ್ಲ ಖಂಡಿತವಾಗ್ಲೂ ನಾವೇ ಪಾಲಿಸೋದಲ್ಲ, ಅದನ್ನ ಹೆಚ್ಚಿಗೆ ನಾವು ಪ್ರಚಾರ ಮಾಡಬೇಕು. ಒಂದ್ ಸಮಯನಾದ್ರೂ ಮಾಡ್ಕೊಂಡು ಹಳ್ಳಿಗಳ ಕಡೆ ಹೋಗೋದು, ಮತ್ತೆ ಅವ್ರ ಬಗ್ಗೆ ಜನನೆಲ್ಲ ಸೇರಿಸಿ ಇದ್ರ ಬಗ್ಗೆ ತಿಳುವಳಿಕೆ ಕೊಡೋದು ಆಗ್ಬೇಕಾಗುತ್ತೆ ಗುರುಜಿ. ಈಗ ನಾವು ನೋಡ್ತಾ ಇದ್ದೀವಿ, ಸುಮಾರು 10, 15, 20 ವರ್ಷದಿಂದ ಇದ್ದಂತಹ ಏನ್ ಭೂಮಿ ಇರುತ್ತೆ ಅದು ಹಾಗೆ ಇರೋದಿಲ್ಲ. ಅಲ್ಲಿ ಬಿಲ್ಡಿಂಗ್ಸ್ ಗಳಾಗುತ್ತೆ, ಏನೇ ಕೆರೆ, ಏನೇ ಒಂದು ಒಂದು ತಗ್ಗು ಪ್ರದೇಶ ಇರುತ್ತೆ, ಅದನ್ನೆಲ್ಲ ಅವರು ಲೇಔಟ್ ಮಾಡ್ತಾ ಇದ್ದಾರೆ, ಯುಟಿಲಿಟಿ ಬಿಲ್ಡಿಂಗ್ ಈ ತರದ್ದೆಲ್ಲ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಇದು ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಮ್ಗೆ ಅದ್ಭುತವಾದ ಜ್ಞಾನ ಕೊಡ್ತಾ ಇರೋದ್ರಿಂದ ನಾವು ತಿಳಿಸುವಂತ ಪ್ರಯತ್ನ ಮಾಡ್ಲೇಬೇಕಾಗಿದೆ ಗುರುಜಿ. ಹೌದು. ಅಂದ್ರೆ ಫೌಂಡೇಶನ್ ಮುಖಾಂತರ ಏನು ಈ ಜ್ಞಾನ ಸಿಗ್ತಾ ಇದೆಯೋ ಈ ವ್ಯವಸಾಯ ಬಗ್ಗೆ, ನೈಸರ್ಗಿಕ ಕೃಷಿ ಬಗ್ಗೆ ಈಗಾಗಲೇ ಕ್ಲಾಸಸ್ ಕೊಟ್ಟಿದ್ದೀವಿ. ಪ್ರತಿಯೊಂದು ವಿಡಿಯೋನು ಸಪರೇಟ್ ಪ್ಲೇ ಲಿಸ್ಟ್ ಹಾಕಿ ಅಂತ ನಾವು ಸಂಸ್ಥೆ ನಮ್ಮ ಡಿಸೈನರ್ಸ್ ಕೊಟ್ಟಿದ್ದೀವಿ. ನಿಮ್ಗೆ ಎಲ್ಲಾ ವಿಡಿಯೋಗಳು ಅಲ್ಲಿ ಸಿಗತ್ತೆ. ಪದೇ ಪದೇ ಕೇಳಿಸ್ಕೊಳ್ಳಿ. ಅದರ ಜ್ಞಾನವನ್ನು ಯಾವ ರೀತಿಯಲ್ಲಿ ಧ್ಯಾನ ಪ್ರಚಾರ ಮಾಡ್ತಿರಲ್ಲ ನೀವು, ಧ್ಯಾನ ಪ್ರಚಾರದ ಜೊತೆಗೆ ಒಂದು ಶಿವಂಬು, ಎರಡನೇದು ನಮ್ಮ ಗೋಮಾತ ಅಂದ್ರೆ ಒಂಥರ ದೇಶೀಯ ಹಸುವಿನ ಅವಶ್ಯಕತೆ, ಮತ್ತೆ ಈ ನೈಸರ್ಗಿಕ ಕೃಷಿ, ಇಷ್ಟು ಮಾತ್ರ ನೀವು ಪ್ರಚಾರ ಮಾಡ್ತಾ ಹೋಗಿ ಸಾಕು. ಮಿಕ್ಕಿದ ಏನು ಪ್ರಚಾರ ಮಾಡಿಲ್ಲ ಅಂದ್ರೂ ನಡೀತದೆ. ಆಯ್ತಾ? ನೀವು ಏನು ಹೇಳಿಲ್ಲ ಅಂದ್ರೂ ನಡೀತದೆ. ನೀವು ಯಾವುದೋ ಅವ್ರಿಗೆ ದುಡ್ಡು ಕೊಡೋದು ಬೇಕಾಗಿಲ್ಲ, ನೀವು ಯಾವುದೋ ಅವ್ರಿಗೆ ಫೇವರ್ ಮಾಡೋದು ಬೇಕಾಗಿಲ್ಲ. ಇಷ್ಟು ಮಾತ್ರ ಹೇಳಿ ಬರ್ತಾ ಇರಿ. ಅಲ್ಲಿಗೆಲ್ಲಿಗೆ ಹೋಗಿ ಸಿಟಿಯಲ್ಲೇ ಆಗಲಿ ಎಲ್ಲರೂ ಇದೇ ಹೇಳ್ತಾ ಇರಿ, ಈ ರೀತಿ ಆಹಾರ ತಿನ್ನಬೇಕು, ಈ ರೀತಿ ಧ್ಯಾನ ಮಾಡಬೇಕು, ಶಿವಂ ಬಲ್ಸ್ಕೊಳ್ಳಿ, ಆಯ್ತಾ, ಒಂದು ಪಿರಮಿಡ್ ಇಟ್ಕೊಳ್ಳಿ ಮನೆಯಲ್ಲಿ, ಇಷ್ಟು ಹೇಳ್ತಾ ಹೋಗಿ ಸಾಕು. ಆದರೆ ನಾವೇನು ಮಾಡ್ತೀವಿ, ಪಿರಮಿಡ್ ಮಾಸ್ಟರ್ಸ್ ಅಂತ ನಾವು ಅನ್ಕೊಂಡು PSSM ಅಂತ మనం ಅನ್ಕೊಂತೀವಿ. ಅದರಲ್ಲಿ ಗುರುಗಳು ಹೇಳಿದ್ದಾರೆ ನೋ ಡಾಕ್ಟರ್ ನೋ ಮೆಡಿಸಿನ್ ಕಾನ್ಸೆಪ್ಟ್ ಅಂತ. ಅದಕ್ಕೆ ತಕ್ಕ ಸೊಲ್ಯೂಷನ್ಸ್ ಇವೆಲ್ಲ ನಾವು ಫೌಂಡೇಶನ್ ಅಲ್ಲಿ ರಿಸರ್ಚ್ ಮಾಡಿ ಇದನ್ನ ವಿವರವಾಗಿ ಸವಿವರವಾಗಿ ಕೊಡ್ತಾ ಇದ್ದೀವಿ. ಅಲ್ಲೇನಾಗಿದೆ, ಧ್ಯಾನ ಮಾಡ್ತಾರೆ, ಆಹಾರ ಏನ್ ತಿಂತಾ ಇದ್ರೆ ಒಂದು ಚೂರು ಗಮನಿಸೋದೇ ಇಲ್ಲ. ಆದ್ರೆ ನಾನ್ ವೆಜ್ ತಿನ್ನಲ್ಲ, ಏನ್ ಹೇಳ್ತಾರೆ, ನಾನು ಶಾಕಾಹಾರಿ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ. ಶಾಕಾಹಾರಿ ಅನ್ಕೊಂಡು KFCಗೆ ಹೋಗೋದು, ಶಾಕಾಹಾರಿ ಅನ್ಕೊಂಡು ಆ ಸಿಟಿಯಲ್ಲಿ ಸಿಗುವಂತ ಎಲ್ಲ ಹೋಟೆಲ್ಸ್ ಅಲ್ಲಿ ಏನ್ ಸಿಗುತ್ತೋ ತಿನ್ನೋದಾಗ್ಲಿ, ಸೂಪರ್ ಮಾರ್ಕೆಟ್ ಸಿಗೋದೆಲ್ಲ ಪ್ರಾಸೆಸ್ಡ್ ಫುಡ್ಸ್ ಎಲ್ಲ ಮನೆಗೆ ತಗೊಂಡು ಬರೋದು, ಇದೇನಿದು ಶಾಕಾಹಾರ ಅನ್ಕೊಡೋದು, ಅದಲ್ಲ, ಕರೆಕ್ಟ್ ಅಲ್ಲ. ಜ್ಞಾನ ಇಲ್ಲ, ಆ ಆಹಾರದ ಜ್ಞಾನ ಕೊರತೆ ಇದೆ ನಮಗೆ. ಆದ್ರೂ ನಾವು ಪಿರಮಿಡ್ ಮಾಸ್ಟರ್ ಆಗಿರ್ತೀವಿ, ಧ್ಯಾನ ಮಾಡ್ತಾ ಇರ್ತೀವಿ, ಸೀನಿಯರ್ ಮಾಸ್ಟರ್ಸ್ ಆಗಿರ್ತೀವಿ, ತುಂಬಾ ವರ್ಷಗಳಿಂದ ಧ್ಯಾನ ಮಾಡ್ತಾ ಇರ್ತೀವಿ. ಆದ್ರೂ ಈ ಸಾತ್ವಿಕ ಆಹಾರ ಬಗ್ಗೆ ಇನ್ ಸ್ವಲ್ಪ ಜ್ಞಾನ ಹೆಚ್ಚು ಮಾಡ್ಕೋಬೇಕು. ಆಯ್ತಾ? ಅಂದ್ರೆ ಈಗಾಗಲೇ ಅನೇಕ ಕ್ಲಾಸಸ್ ಕೊಟ್ಟಿದ್ವಿ ನಾವು. ಸಾತ್ವಿಕ ಆಹಾರ ಅಂದ್ರೆ ಏನು, ಹೇಗೆ ಕಂಡಿಡೋದು, ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ವಿ. ಜಸ್ಟ್ ನೀವು ಆ ವಿಡಿಯೋಗಳು ಮತ್ತೆ ಮತ್ತೆ ಮನನ ಮಾಡ್ಕೊಂಡ್ರೆ ಸಾಕು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ನಮಗೆ. ಆಯ್ತಾ? ನಾವು ತಿಳ್ಕೋಬೇಕು, ಇನ್ನು ಎಲ್ಲರಿಗೂ ಈ ರೀತಿಯಲ್ಲಿ ಪ್ರಚಾರ ಮಾಡಬೇಕು. ಅವಾಗಲೇ ನಾವು ಸಂಪೂರ್ಣ ಒಂದು ಕಂಪ್ಲೀಟ್ ಮ್ಯಾನ್ ಅಂತಂದ್ರೆ ಸಂಪೂರ್ಣ ಮಾಸ್ಟರ್ ಆಗ್ತೀವಿ. ಇಲ್ಲ ಅಂದ್ರೆ ಖಂಡಿತ ನಮಗೆ ತೊಂದರೆಗಳು ಬರ್ತವೆ. ಎಷ್ಟೇ ಧ್ಯಾನ ಮಾಡಲಿ, ನಾವು ಕೊಡುವಂತ ಇನ್ಪುಟ್, ಈ ದೇಹಕ್ಕೆ ಕೊಡುವಂತ ಇನ್ಪುಟ್ ಸರಿ ಇಲ್ಲ ಅಂದ್ರೆ ಆಹಾರ ರೂಪದಲ್ಲಿ ಆಗಲಿ, ನೀರು ರೂಪದಲ್ಲಿ ಆಗಲಿ, ಗಾಳಿ ಆಗಲಿ, ಯಾವುದು ಸರಿಯಾಗಿ ಕೊಡ್ತಾ ಇಲ್ಲ. ಅದಕ್ಕೆ ಪದೇ ಪದೇ ವ್ಯಾಧಿಗಳು ಬರ್ತವೆ. ಮತ್ತೆ ಧ್ಯಾನ ಮಾಡ್ಕೊಂತೀರಾ, ಆರೋಗ್ಯವನ್ನು ಸರಿಪಡ್ಕೊಂತೀರಾ. ಇಷ್ಟು ಮಾತ್ರ ನಿಮ್ಮ ಜೀವನದಲ್ಲಿ ನಡೀತಾ ಇರ್ತದೆ. ನಿಮ್ಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಆಂತರಿಕ ಜಾಗರೂಕತೆ ಅಂತ ಹೇಳ್ಬೇಕಂದ್ರೆ ಸೆಲ್ಫ್ ರಿಯಲೈಸೇಷನ್, ಸಾಕ್ಷಾತ್ಕಾರ ಅಂತ ಹೇಳ್ತೀವಲ್ಲ, ಅಂದ್ರೆ ಏನು ನಾನು ಯಾರು ಅಂತ ತಿಳ್ಕೊಳ್ಳೋ ಅವಕಾಶ ನಿಮ್ಗೆ ಸಿಗೋದಿಲ್ಲ. ಯಾವುದೋ ಮಂಡಿ ನೋವು ಇರ್ತದೆ, ಸೊಂಟ ನೋವು ಇರ್ತದೆ, ಇಲ್ಲಾಂದ್ರೆ ಅಜೀರ್ಣ, ಇಲ್ಲಾಂದ್ರೆ ಏನೋ ತಲೆನೋವು, ಏನೋ ಬರ್ತಾ ಇರ್ತದೆ. ಅದನ್ನು ಪರಿಹಾರ ಮಾಡ್ಕೊಂಡಕ್ಕೆ ಧ್ಯಾನ ಮಾಡೋ ಪರಿಹಾರ. ಮಿಕ್ಕಿ ಸಮಯ ಮತ್ತೆ ನೀವು ಯಾವಾಗ ಒಳಗಡೆ ಹೋಗ್ತೀರಾ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು ಯಾವಾಗ ಆಗತ್ತೆ, ಸಾಧ್ಯವಾಗತ್ತೆ? ಓನ್ಲಿ ವೆನ್ ಯುವರ್ ಫಿಸಿಕಲ್ ಬಾಡಿ ಇಸ್ ಹೆಲ್ತಿ ಯು ಕ್ಯಾನ್ ಟ್ರಾವೆಲ್ ಇನ್ಸೈಡ್. ಆಳವಾದ ಧ್ಯಾನಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಫಿಸಿಕಲ್ ಬಾಡಿ ಹೆಲ್ತಿ ಆಗಿರ್ಬೇಕು, ಅದಕ್ಕೂ ಪ್ರಾಮುಖ್ಯತೆ ಕೊಡಬೇಕು. ಅರ್ಥ ಇದೆ? ಎಸ್. ವೇದಾವತಿ ಮೇಡಮ್ ಮಾತಾಡಿ ಮಾ. ನೆಕ್ಸ್ಟ್ ನಾಗರತ್ನ ಮೇಡಮ್ ಮಾತಾಡಿ.
ನೆಕ್ಸ್ಟ್ ಯಶೋಧ ಮೇಡಮ್, ಸರ್ ವೇದವತಿ ಮಗಳು. ಸರ್ ಬೇಗ ಅದು ಬೇಗ ಅನ್ಮ್ಯೂಟ್ ಮಾತಾಡ್ಬೇಕು, ಇಲ್ಲಾಂದ್ರೆ ಆಗಿರ್ಲಿಲ್ಲ. ಬೇಗ ಹಾ ಬೇಗ ಸರ್, ನಮಸ್ತೆ ಸರ್. ಮಾತಾಡಿ. ಸರ್ ನಮಸ್ತೆ ಸರ್. ಹ್ಮ್ ಆ, ನಿನ್ನೆ ನಾನು ಹೋಗಿದ್ದೆ, ಅಲ್ಲಿ ನಂದಾ ಮೇಡಮ್ ಸಿಕ್ಕಿದ್ರು. ನಾವು ನಿನ್ನೆ ಪಿರಮಿಡ್ ಧ್ಯಾನ ಮಾಡಿದ್ವಿ. ಆಮೇಲೆ ಅಲ್ಲಿ ವಿಶಾಲಾಕ್ಷಿ ಮೇಡಮ್ ಅವರ ರಿಲೇಷನ್ ಒಬ್ರು ಒಂದ್ ಕ್ಲಾಸ್ ಮಾಡಿದ್ರು ಗುರುಜಿ. ಅಂದ್ರೆ ಈ ವಯಸ್ಸಾದವ್ರಿಗೆ ನೆನಪಿನ ಶಕ್ತಿ ಇರೋದಿಲ್ಲಲ್ಲ, ಹ್ಮ್ ಅದನ್ನ ನಾವು ಹೇಗೆ ತಡೆ ಕಟ್ಟೋದು ಅಂತ ಹೇಳಿ ಒಂದು ವರ್ಕ್ಶಾಪ್ ಮಾಡಿದ್ರು 1 hour. ನಾವು ನಂದಾ ಮೇಡಮ್ ನಾವು ಅವರನ್ನ ನಮ್ಮ ಜೂಮ್ ಕ್ಲಾಸ್ಗೂ ಇನ್ವೈಟ್ ಮಾಡಿದೀವಿ. ಅವ್ರು ಒಪ್ಕೊಂಡಿದ್ದಾರೆ. ನಾವು ಒಂದು ಡೇಟ್ ಕೊಡ್ಬೇಕು ಅವರಿಗೆ. ಮತ್ತೆ ನಾನು ಗ್ರೂಪಿಗೂ ನಿನ್ನೆ ಒಂದಿಬ್ಬರನ್ನ ಆಡ್ ಮಾಡಿದ್ದೀನಿ. ವೆರಿ ಗುಡ್. ಎಲ್ಲರಿಗೂ ನಿನ್ನೆ ಎಲ್ಲೇ ಧ್ಯಾನ ಕಾರ್ಯಕ್ರಮಕ್ಕೆ ಹೋದ್ರು ನೀವು ಹೇಳ್ಬೇಕಾದ್ರೆ ಈ ಅಂಶಗಳು. ಧ್ಯಾನ ಹಾ ಒಂದೇ ಸರ್. ಕೇಳಿ ಬರ್ತಾ ಇದ್ರೆ ವೇಸ್ಟ್. ಯಾಕಂದ್ರೆ ಹಾ ಧ್ಯಾನ ಒಂದೇ ಹೇಳೋದ್ರಿಂದ ಅವರು ಧ್ಯಾನ ಮಾಡ್ತಾರೆ, ರೋಗ ಸರಿಪಡಿಸ್ಕೊಂತಾರೆ, ಮತ್ತೆ ಮತ್ತೆ ರೋಗಗಳು ಬರ್ತಾನೆ ಇದೆ. ಹಾ ಹಾ ಅದು ಹೋಗ್ಬೇಕು ಅಂತಂದ್ರೆ ಅವರು ದೇಹಕ್ಕೆ ಕೊಡುವಂತ ಆರೋಗ್ಯಕರ ಆಹಾರ ಕೊಡ್ಬೇಕು, ನೀರು ಗಾಳಿ ಆಹಾರ. ಚೆನ್ನಾಗಿಟ್ಕೋಬೇಕು. ಹ್ಮ್ ಆಯ್ತಾ? ಹ್ಮ್ ಅದಕ್ಕೆ ಸಂಬಂಧಿತ ಈ ನೈಸರ್ಗಿಕ ಕೃಷಿ ಬಗ್ಗೆ ಆಗ್ಲಿ, ಶಿವಂ ಬಗ್ಗೆ ಹ್ಮ್ ಆಗ್ಲಿ, ಇದೆಲ್ಲ ಸ್ವಲ್ಪ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ಮಾಡಿ. ಎಕ್ಸ್ಪ್ಲೇನ್ ಮಾಡಿ. ಹಾ ಬಹಳ ಹೌದು ಇಂಪಾರ್ಟೆಂಟ್. ಸರ್. ಅದು ಆ ಜ್ಞಾನ ಇಲ್ಲದೆ ತುಂಬಾ ಮಾಸ್ಟರ್ಸು ಧ್ಯಾನ ಒಂದೇ ಮುಖ್ಯ ಅನ್ಕೊಂಡು ಧ್ಯಾನ ಒಂದು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಎಷ್ಟೋ ಮಾಸ್ಟರ್ಸು ಧ್ಯಾನ ತುಂಬಾ ವರ್ಷಗಳಿಂದ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಕೂತ್ಕೊಂಡ್ರೆ ಒಂಥರ ಈ ಹೆಚ್ಚು ಕಫದಿಂದ ಸೌಂಡ್ ಮಾಡ್ತಾ ಇರ್ತಾರೆ. ಹಾ ಎಲ್ಲ ಅಬ್ಸರ್ವ್ ಮಾಡಿದ್ದೇನೆ. ಆಯ್ತಾ? ಮೊನ್ನೆ ನಮ್ಮ ಇದರಲ್ಲಿ ನಾಯಕನಹಟ್ಟಿಯಲ್ಲಿ ಅಬ್ಸರ್ವ್ ಮಾಡಿದೆ. ಸ್ವಲ್ಪ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರಲ್ಲಿ ಇಂಥವೆಲ್ಲ ತೊಂದರೆಗಳಿದೆ. ಏನ್ ಮಾಡೋದೆ? ಹ್ಮ್ ಆಯ್ತಾ? ಅದೇ ನಾನೊಂದು ಹೇಳಕ್ ಖುಷಿ ಪಡ್ತೀನಿ. ನಂಗೆ ನಿಜವಾಗ್ಲೂ ಉಸಿರಾಟ ಒಂಚೂರು ಪ್ರಾಬ್ಲಮ್ ಇಲ್ಲ, ಒಂಚೂರು ಸೌಂಡ್ ಬರಲ್ಲ. ಡೇ ಟೈಮ್ ಆಗ್ಲಿ ನೈಟ್ ಟೈಮ್ ಆಗ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಒಂಚೂರು ಸ್ವಲ್ಪನೂ ಸೌಂಡ್ ಬರಲ್ಲ ಸರ್. ಆಮೇಲೆ ಟು ಸ್ಟಾರ್ಟ್ ವಿತ್, ನಿನ್ನೆ ಬೆಳಿಗ್ಗೆ ನಾನು ಈ ಮೆಡಿಟೇಷನ್ ಗೈಡೆನ್ಸ್ ಒಂದು ಕಡೆ ಧ್ಯಾನ ಮಾಡ್ತಾ ಇದ್ದಾರೆ ತುಂಬಾ ವರ್ಷಗಳಿಂದ ಸೀನಿಯರ್ ಮಾಸ್ಟರ್ಸ್, ಪಕ್ಕದಲ್ಲಿ ಕೂತ್ಕೊಂಡ್ರೆ ಅಂತ ಹೌದು ಇರ್ತಾರೆ. ಅಂದ್ರೆ ಅರ್ಥ ಹೌದು ಏನು? ಸರ್, ಗೊತ್ತು. ಅಲ್ಲ, ಹೌದು ಸರ್, ನಾರ್ಮಲ್ ನಾನು ಎಚ್ಚರಿಕೆ ಇರುವಾಗನೆ ಪಕ್ಕದಲ್ಲಿ ಕೂತ್ಕೊಂತ ಇರ್ತಾರೆ. ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಲ್ಲ, ಯಾವಾಗ ಮೀಟ್ ಮಾಡ್ತೀವಿ, ಒಂದು 2 ನಿಮಿಷ ಅಬ್ಸರ್ವ್ ಮಾಡಿದ್ರೆ ಸಾಕು. ಅವರ ಅಂದ್ರೆ ಅವರು ಶ್ವಾಸ ತಗೊಂತಾ ಇರ್ತಾರೆ, ಬಿಡ್ತಾ ಇರ್ತಾರೆ, ಅವಾಗ್ಲೇ ಅರ್ಥ ಆಗತ್ತೆ. ಅಂತ ಕಲ್ಕೊಂತಾ ಇರ್ತಾರೆ. ಅಂದ್ರೆ ಅರ್ಥ ಏನು? ಅವ್ರು ತಿನ್ನೋ ಆಹಾರ, ಅವ್ರ ಶ್ವಾಸಕೋಶದಲ್ಲಿ ಹೇಗಿದೆ, ಇವೆಲ್ಲ ನಾವು ಅಬ್ಸರ್ವ್ ಮಾಡ್ಬೋದು. ಅದಕ್ಕೆ ಇವೆಲ್ಲ ಮುಖ್ಯ. ಧ್ಯಾನ ಒಂದೇ ಮುಖ್ಯ ಅಲ್ಲ. ಆಯ್ತಾ? ರೈಟ್. ಅದೇ ಸರ್, ಟು ಸ್ಟಾರ್ಟ್ ವಿತ್, ನಿನ್ನೆ ಬೆಳಿಗ್ಗೆ ನಾನು ಹಿಂದಿಯಲ್ಲಿ ಮೆಡಿಟೇಷನ್ ಗೈಡೆನ್ಸ್ ಕೊಟ್ಟೆ ಸರ್. ನಾನು ಇನ್ ಮುಂದೆನೂ ಅಟ್ಲೀಸ್ಟ್ ಹೋಸ್ಟ್ ಆದ್ರೂ ಅಟ್ಲೀಸ್ಟ್ ಆಗ್ಲಿಕ್ಕೆ ಟ್ರೈ ಮಾಡ್ತೀನಿ ಸರ್. ಓಕೆ, ವೆರಿ ಗುಡ್. ಎಸ್. ನಿನ್ನೆ ಹಿಂದಿ ಕ್ಲಾಸಲ್ಲಿ ಹಿಂದಿ ಟ್ರಾನ್ಸ್ಲೇಷನ್ ಯಾರು ಇರ್ಲಿಲ್ಲ. ಹಾಗಾಗಿ ಸನ್ನೇಗೌಡ್ರು ಕನ್ನಡದಲ್ಲಿ ಹೇಳ್ತಾ ಇದ್ದಿದ್ದನ್ನ ನಾನು ಹಿಂದಿಯಲ್ಲಿ ಹೇಳಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಮಾಡಿ ಮಾಡಿದ್ರೆ ಮಾಡ್ತೀನಿ. ಹಿಂದಿ ಅವರಿಗೆ ತುಂಬಾ ಅನುಕೂಲ ಆಗತ್ತೆ. ಮಾಡಿದೆ ಸರ್ ನಿನ್ನೆ. ಯಾವ್ದು ಬ್ರಹ್ಮ ಮುಹೂರ್ತದಲ್ಲೇ? ಹಾಂ ಸರ್, ವರ್ಲ್ಡ್ ವೆಲ್ನೆಸ್ ಮೆಡಿಟೇಷನ್ ನಿನ್ನೆ, ಕರೆಕ್ಟ್. ವರ್ಲ್ಡ್ ವೆಲ್ನೆಸ್ ಮೆಡಿಟೇಷನ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್. ಈಗ ತಮಿಳು ಪಜೆಪ್ಪನ್ ಮಾಡ್ತಾರೆ, ಅಟ್ಲೀಸ್ಟ್ ಅವ್ರು ಮಾಡ್ಲಿ. ಹಿಂಗ ಕನ್ನಡ ರೇವತಿ ಮೇಡಮ್, ಸನ್ನೇಗೌಡರು ಮತ್ತೆ ನಂದಾ ಮೇಡಮ್ ಇರ್ತಾರೆ. ಸೊ ನೀವು ಹಿಂದಿ ಮಾಡ್ತಾ ಇದ್ರೆ ತೆಲುಗು ಮನಿ ಮೇಡಮ್ ಇರ್ತಾರೆ, ಸರಿ ಹೋಗುತ್ತೆ. ಅಲ್ಲಿಗೆ ಎಲ್ಲ ಲ್ಯಾಂಗ್ವೇಜ್ ಕವರ್ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಸ್ಟಾರ್ಟ್ ಮಾಡಿದೀನಿ ಸರ್. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ಹೋಸ್ಟ್ ಆಗ್ಲಿಕ್ಕೂ ಟ್ರೈ ಮಾಡ್ತೀನಿ ಸರ್. ಮಾಡಿ ನೀವೆಲ್ಲ ಮಾಡ್ತೀರಾ. ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಮಾನಸಿಕ ಮತ್ತೆ ದೈಹಿಕ ಸಾಮರ್ಥ್ಯ ಇದೆ. ಆಯ್ತಾ? ಎಲ್ಲ ಫೌಂಡೇಶನ್ ಮಹತ್ವ ಸರ್. ಓಕೆ. ಎಲ್ಲಾನು ನಾನು ಪಡ್ಕೊಂಡಿದ್ದು ಇಲ್ಲಿಂದಲೇ ಸರ್. ನನ್ನ ಫಸ್ಟ್ ಗುರುಗಳೇ ನೀವೇ ಸರ್. ಎಸ್, ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ನಾರತ್ನ ಮೇಡಮ್ ಮಾತಾಡಿ. ಧನ್ಯವಾದ ಗುರುಜಿ, ಧನ್ಯವಾದ.
ಎಲ್ಲ ಮಾತುಗಳು ಧನ್ಯವಾದ. ತುಂಬಾ ಚೆನ್ನಾಗಿತ್ತು ಇವತ್ತು ಮೆಡಿಟೇಷನ್ 4 ಗಂಟೆದು. ತುಂಬಾ ಚೆನ್ನಾಗಾಯ್ತು ನಮ್ಗೆ. ಜೊತೆಗೆ ಏನಪ್ಪಾ ಅಂತ ಅಂದ್ರೆ, ಈಗ ನೀವು ಹಸು ಬಗ್ಗೆ ಹೇಳಿದ್ರಲ್ಲ ಗುರುಗಳೇ, ಅದು ನಮ್ಮ ಮನೇಲಿ ನಾವು ಮಂಡ್ಯದಲ್ಲಿ ಇರ್ಬೇಕಾದ್ರೆ ಮುಂದ್ಗಡೆ ಒಂದ್ ಬೀದಿನಲ್ಲಿ ಒಂದ್ 8 10 ಹಸು ಸಾಕೊಂಡಿದ್ರು. 1 ಲೀಟ್ರಿಗೆ ಅದು 200 ಚಿಲ್ಲರೆನೋ ಹೇಳ್ತಾ ಇದ್ರು. ಯಾರು ಅಯ್ಯೋ ಈ ಅಪ್ಪ ಇಷ್ಟೊಂದು ಹೇಳ್ತಾರೆ ಅಂತ ಯಾರು ತಗೋತಾ ಇರ್ಲಿಲ್ಲ. ಬಟ್ ಒಂದ್ ಸಗಣಿ ಇಷ್ಟಪ್ಪ ಸಗಣಿ ಎತ್ಕೊಂಡ್ ಬರ್ಬೇಕು ಅಂದ್ರೆ ಅವ್ರು ಪರ್ಮಿಷನ್ ತಗೊಂಡೋಗಿ ಹಬ್ಬದ ದಿನ ನಾವು ಪೂಜೆಗೆ ಏನ್ ಬೇಕು ಗಣೇಶ ಮಾಡಕ್ಕೆಲ್ಲ ಬೇಕು ಅಂತ ನಾವು ಸಗಣಿಲಿಗೆ ಒಂದ್ ಗರಿಕೆ ಸಿಕ್ಸಿ ಗಣೇಶ ಮಾಡೋದು. ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಅವ್ರು ತಗೊಂಡ್ಬರ್ತಿದ್ದೆ. ಮತ್ತೆ ಅವರೆಕಾಯಿ ಸಿಪ್ಪೆ ಅದೆಲ್ಲ ನಾನು ಕ್ಲೀನ್ ಮಾಡಿ ತಗೊಂಡೋಗಿ ಅವ್ರ ಮನೆಗೆ ಕೊಡ್ತಾ ಇದ್ದೆ. ಇವಾಗ ನನ್ಗದು ನೆನಪು ಬಂತು ನೀವು ಹೇಳಿದಾಗ. ಜೊತೆಗೆ ಇವಾಗ ಮಂಟಿ ಅಂತ ಅಲ್ಲೊಂದು ದೇವಸ್ಥಾನದ್ದು ಪಾಂಡುರಂಗನ ದೇವಸ್ಥಾನದಲ್ಲಿ ಕೂಡ ಅದೇ ಹಸುನ ಆಂಧ್ರದಿಂದ ತರಿಸಿದ್ದಾರೆ. ಅದು 10,000 ಮೇಲೆ ಸಣ್ಣ ಸಣ್ಣ ಕರುಗಳು ತಂದಿದ್ದು. ಅದಕ್ಕೆ ಒಂದು ಹೆಣ್ಣು ಕರು ಒಂದು ಗಂಡು ಕರು ತಂದು ಮಾಡಿದ್ದಾರೆ. ಅದು ಫೋಟೋ ನಾನು ಆಮೇಲೆ ಹಾಕ್ತೀನಿ, ನನ್ನ ವಾಟ್ಸಪ್ ಅಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಇವತ್ತು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ, ಅದನ್ನು ನೆನೆಸ್ಕೊತಾ ಇದೆ. ಅದೇ ಬೆಳಗ್ಗೆ ಎದ್ದು ನೀವು ಅದೇ ಕ್ಲಾಸ್ ಕೊಡ್ತಾ ಇದ್ದೀರಾ. ನೆನ್ನೆ ನೋಡಿದೀನಿ. ಅದು ನನಗೆ ಒಂಥರ ಪ್ರಕೃತಿ ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತ ಅನ್ನೋದು ಇದು ಬಂತು. ತುಂಬಾ ಚೆನ್ನಾಗಿದೆ ಗುರುಗಳೇ. ಆ ಹಾಲು ಔಷಧಿಗಿಂತ ಹೆಚ್ಚಂತಿದ್ರು. ನಾನು ಒಂದ್ 2 ದಿನ ತರಿಸ್ದೆ. ಆಮೇಲೆ ಅದು ಸಿಗಲ್ಲ, ನಾವು ಯಾರಿಗೋ ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂತ ಅಂದ್ಬಿಟ್ರು. ಸಿಕ್ಕಿಲ್ಲ. ನಾವು ಸಂಕ್ರಾಂತಿ ಹಬ್ಬದ ದಿನ ಬೇಕೇ ಬೇಕು ಅಂತ ತರಿಸ್ತೀವಿ. ಅಭಿಷೇಕಕ್ಕೆಲ್ಲ ನಾವು ಪೂಜೆ ಮಾಡ್ಬೇಕಾದ್ರೆ ಅದು ಒಳ್ಳೆ ಹಾಲ್ ಬೇಕು ಅಂತ ತರ್ಸ್ಕೊಳಕ್ಕೆ ಹಂಗ್ ಮಾಡಿದ್ದೆ. ಅಂದ್ರೆ ಆಮೇಲೆ ಅವ್ರು ವರ್ತನೆ ಇದ್ ಮಾಡ್ಕೊಬಿಟ್ಟಿದೀವಿ, ನಾವು ಕೊಡಲ್ಲ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಗುರುಗಳೇ. ಅದು ಮುಟ್ಟಿ ಸ್ಪರ್ಶ ಮಾಡಿದ್ರೇನೆ ಆಗೋನು ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು ದೇವಸ್ಥಾನದಲ್ಲಿ ನಮ್ ಕಡೆ ನಮ್ಮ ಗುರುಗಳೊಬ್ರು, ಅದೇ ನಾವು ಭಜನೆಗೆ ಹೋಗ್ತಿದ್ವಲ್ಲ, ಅಲ್ಲಿ ತಂದು ಪಂಡ್ರಾಪುರದಿಂದ ವಿಗ್ರಹ ತಂದು ಮಾಡಿದ್ದಾರೆ. ಅದಕ್ಕೆ ಅಭಿಷೇಕಕ್ಕೆ ಅಂತಾನೆ ಈ ಸಣ್ಣ ಕರುಗಳನ್ನ ನಮ್ಮೆಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ತಂದು ಸಾಕ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಗುರುಗಳೇ. ಪೂಜೆ ಟೈಮ್ ಕರೆಕ್ಟ್ ಆಗಿ ಕರ್ಕೊಂಡ್ ಬರ್ತಾರೆ, ಅದು ವಾಪಸ್ ಕರ್ಕೊಂಡು ಹೋಗ್ತಾರೆ. ಅದು ಅಷ್ಟೇ ಇಲ್ಲ, ಮಗು ತರನೇ ಇದೆ ಇಷ್ಟ. ಮೊನ್ನೆ ಯಾರೋ ಯೂಟ್ಯೂಬ್ ಅಲ್ಲಿ ಬೇರೆ ಹಾಕಿದ್ರು, ಅದ್ರ ಕರು ಕೈಯಲ್ಲಿ ಇಟ್ಕೊಳ್ಳೋಷ್ಟು ಸಣ್ಣದಿರುತ್ತೆ. ಬರೀ ಹಿಂಗ್ ಕೈಯಲ್ಲಿ ಇಟ್ಕೊಂಡು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಗುರುಗಳೇ. ಧನ್ಯವಾದ ಗುರುಗಳೇ. ನೀವು ಹಸು ಬಗ್ಗೆ ಹೇಳಿದಾಗ ನಾವು ನಿಜವಾಗ್ಲೂ ಅಲ್ಲಿ ಹೊಟ್ಟೋಗಿದೆ. ಅಷ್ಟು ಚೆನ್ನಾಗಿದೆ ಗುರುಗಳೇ. ಆಮೇಲೆ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ಗುರುಗಳೇ ನಾನು. ತೋರ್ಸಕ್ಕೆ ಬೇರೆ ಅಂದ್ರೆ ಧ್ಯಾನ ಹಂಚಿಕೆ ಹೋದಾಗ ನಾನು ಎಲ್ಲಾದ್ರೂ ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಅವ್ರು ನಾವು ಧ್ಯಾನ ಹೇಳ್ಕೊಟ್ರೆ ಅವ್ರು ಮಾಡಲ್ಲ. ಆಮೇಲೆ ಝೂಮ್ ಇರಲ್ಲ. ಈಗ ನಾವೆಲ್ಲರೂ ಕೂತ್ಕೊಂಡಾಗ ನಮ್ದೇ ಒಂದು ಯಾವ್ದಾದ್ರು ಹಾಕೊಂಡು ಅವ್ರಿಗೆ ಕೇಳಿಸ್ತಾ ಇರ್ತೀನಿ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ನಾವು ಸೇರ್ಬೇಕು ಅಂತ. ಒಂದ್ 2 ಸರಿ 3 ಸರಿ ಮಾಡಿದ್ರೆ ಆಮೇಲೆ ಜಾಯಿನ್ ಆಯ್ತಾರೆ. ಅದನ್ನ ಮಾಡ್ತಾ ಇದೀನಿ ಗುರುಗಳೇ ನಾನು. ರೈಟ್. ಅರ್ಧ ಗಂಟೆ ಕೂತ್ಕೊಳ್ಳುವಂತ ಟೈಮ್ ಇದ್ರೆ ಅಲ್ಲಿ ನಾವು ನಮ್ದು ಹಾಕೊಂಡ್ರೆ, ನಮ್ದು ಮಹಾವತಾರ್ ಫೌಂಡೇಶನ್ ಏನಾದ್ರು ಪ್ರೋಗ್ರಾಮ್ ಹಾಕೊಂಡು ಕೂತ್ಕೊಂಡ್ರೆ ಅವಾಗ ಅವ್ರನ್ನ ಅಲ್ಲಿಗೆ ಎಳಿಬಹುದು. ಸುಮ್ನೆ ನಾವ್ ಯಾವ್ದೋ ಬೇಡದ ಮಾತೆಲ್ಲ ಆಡ್ಕೊಂಡು ಕೂತ್ಕೊಳ್ಳೋ ಬದಲು ಅದನ್ನ ಹಾಕೋಣ ಅಂತ ಹಾಕ್ತೀನಿ ಗುರುಗಳೇ. ಅದಕ್ಕೆ ನಂದು ಪ್ರಕೃತಿ ಓಕೆ. ಬೆಳೆಸ್ಕೊಂಡಿದೀನಿ. ರೈಟ್. ರೈಟ್. ಧನ್ಯವಾದ ಗುರುಗಳೇ. ಧನ್ಯವಾದ ಗುರುಗಳೇ. ನಮಸ್ತೆ ಯಶೋಧ ಗುರುಜಿ. ಮಾತಾಡಿ. ನಮಸ್ತೆ ಗುರು. ನಮಸ್ತೆ ಮಾಸ್ಟರ್ಸ್. ನಮಸ್ತೆ. ಈ ಎಸ್. ಗೋವಿನ ಬಗ್ಗೆ ಇವತ್ತು ಅದ್ಭುತವಾದ ಮಾಹಿತಿ ಎಲ್ಲಾರ್ಗೂ ಕೂಡ ತಿಳುವಳಿಕೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗುರುಜಿ. ಒಂದು ವಿಶೇಷವಾದ ಮಾಹಿತಿ ಕೊಡ್ಬೇಕು ಅಂದ್ರೆ, ನಮ್ಮನೇಲಿ ಮುಂಚೆ ಹಸುಗಳಿತ್ತು. ಅವಾಗ ನಮ್ಮನೆಯವರಿಗೆ ಶುಗರ್ ಇದ್ರೂನು ಕೂಡ 120 ಮೇಲೆ ಶುಗರ್ ಯಾವತ್ತೂ ಕೂಡ ರೈಸ್ ಆಗಿರ್ಲಿಲ್ಲ. ಅದ್ರ ಮೇಲೆ ಹೋಗೇ ಇರ್ಲಿಲ್ಲ ಅವರಿಗೆ. ಯಾಕೆಂದ್ರೆ ಆ ಒಡನಾಟ ಹಸುವಿನ ಜೊತೆ ಇತ್ತು. ಆ ಸಗಣಿ ಎತ್ತದ್ರಿಂದ, ಅದ್ರ ಜೊತೆ ಸ್ನಾನ ಮಾಡ್ಸೋದು, ಅದಕ್ಕೆ ಹಾಲು ಕರಿಯೋದು, ಪ್ರತಿಯೊಂದು ಸೇವೆನೂ ಅವ್ರು ಮಾಡ್ತಿದ್ರು. ಯಾವತ್ತೂ ಶುಗರ್ ಅವ್ರಿಗೆ ರೈಸ್ ಆಗಿರ್ಲಿಲ್ಲ. ಮಧ್ಯದಲ್ಲಿ ಏನಾಯ್ತು, ಎಲ್ಲ ಹಸುಗಳು ಕೊಟ್ಟಾಯ್ತು. ಈಗ ಏನಾಗಿದೆ, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ತುಂಬಾನೇ ಆಗ್ಬಿಡ್ತು ಗುರುಜಿ. ಅಂದ್ರೆ ಸೊಂಟ ನೋವೇ ಆಗಿರ್ಬೋದು, ಕೈಕಾಲ್ ನೋವಾಗಿರ್ಬೋದು, ಮತ್ತೆ ಶುಗರ್ ಜಾಸ್ತಿ ಆಗಿರ್ಬೋದು, ಆಮೇಲೆ ಬೆನ್ನಿನ ಸಮಸ್ಯೆ, ಇಷ್ಟೆಲ್ಲ ಆಯ್ತು ಗುರುಜಿ. ಹಾಸ್ಪಿಟ್ಲಿಗೆಲ್ಲ ಹೋದ್ರು ಕೂಡ ಇನ್ನೂ ಅವರಿಗೆ ಕಾಲುರಿ ಅದು ಇದು ಹೇಳ್ತಾನೆ ಇದ್ರು. ಮತ್ತೆ ತಿರ್ಗಾ ನನ್ ಮಗು 3 ಹಸು ಮಾಡ್ಕೊಟ್ಟಿದ್ದಾನೆ ಗುರುಜಿ. ಅದೇ ಮತ್ತೆ ರೊಟೇಟ್ ಆಗಿದೆ. ಈಗ ನಮ್ಮನೆಯಲ್ಲೂ ಕೂಡ ಹಸು ಬಂದಿರೋದ್ರಿಂದ ನನಗೂ ಕೂಡ ತುಂಬಾ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಅದೇ ಹಾಲು ಕುಡಿಬಹುದು, ಅದೇ ತುಪ್ಪ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ತೋಟದಲ್ಲಿ ನಾವು ಮಣ್ಮೇಲೆ ಕಾಲಿಟ್ಟಾಗ ಮುಳ್ಳಾಗುತ್ತೆ. ಹಸು ಗೊಬ್ಬರ ಹಾಕಿದಾಗ ಹೂವಿನ ತರ ಹೋಗ್ಬಿಡುತ್ತೆ. ತೋಟನೇ ಒಂಥರ ಓಡಾಡ್ಕೊಂಬಂದ್ರೆ ಸ್ಪರ್ಶ ಹೆಂಗಿರುತ್ತೆ ಅಂತಂದ್ರೆ ಹೂ ಮೇಲೆ ಕಾಲಿಟ್ಟಂಗಿರುತ್ತೆ. ಅಂದ್ರೆ ಹಸುವಿನ ಸಗಣಿ ಬಳಸಿ ನಾವು ಭೂಮಿಗೆ ಹಾಕಿದಾಗ ಅಷ್ಟು ಶುಭ್ರವಾಗಿರುತ್ತೆ. ಅದಕ್ಕೋಸ್ಕರನೇ ನಾವು ತುಂಬಾ ಹಸುಗಳು ಮಾಡ್ಕೋಬೇಕು ಮತ್ತೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನನ್ ಮಗ ಮತ್ತೆ ಅದೇ ಸಮಯನ ಮತ್ತೆ ಕಳೀತಾ ಇದೀವಿ ನಾವು ಕೂಡ. ವೆರಿ ಗುಡ್. ಆಮೇಲೆ ವಂಡರ್ಫುಲ್. ಗುರುಜಿ, ಆಮೇಲೆ ನೀವ್ ಹೇಳಿದ್ರಿ ಪ್ರಥಮ ಪೂಜೆ. ಈಗ ಮನೆ ಗೃಹ ಪ್ರವೇಶ ಮಾಡಿದಾಗ ಪ್ರಥಮ ಪೂಜೆ ಗೋಪೂಜೆನೇ ಆಗಿರುತ್ತೆ. ಅಲ್ಲಿ ವಿಶೇಷವಾದ ಎಲ್ಲಾ ಕೋಟ್ಯಾನುಕೋಟಿ ದೇವತೆಗಳು ಆ ಪುಣ್ಯ ಕೋಟಿಲೇ ಇರುತ್ತೆ ಅನ್ನೋದು ಆವಾಗಿನ ಕಾಲದಿಂದನೂ ಬಂದಿದೆ, ಋಷಿ ಮುನಿಗಳ ಕಾಲದಿಂದ ಬಂದಿದೆ ಅಂತ ಹೇಳಿದ್ರೆ ಅದು ಕೂಡ ಸತ್ಯ. ಆಮೇಲೆ ಮದುವೆ ಸಮಯದಲ್ಲೂ ಕೂಡ ಫಸ್ಟ್ ಪೂಜೆ ವಧುವಿನ ಕಡೆಯಿಂದ ಆ ಗೋ ಪೂಜೆ ಮಾಡಿಸ್ಬಿಡ್ತಾರೆ. ಯಾಕೆ ಅಂದ್ರೆ ಪ್ರತಿಯೊಂದು ಆಶೀರ್ವಾದ ಗೋವಿನಿಂದ ಬರ್ಲಿ ಆ ಪ್ರಥಮ ಮಹಿಳೆಗೆ ಅಂತ ಹೇಳ್ಬಿಟ್ಟು ಅದೊಂದು ಪೂಜೆ ನಮ್ಮ ವ್ಯವಸ್ಥಿತವಾಗಿ ಬಂದಿದೆ, ನಮ್ಮ ಸಂಪ್ರದಾಯದ ಪ್ರಕಾರ ಬಂದಿದೆ ಗುರುಜಿ. ಆಮೇಲೆ ಮುಂದಿನ ತಿಂಗಳಲ್ಲಿ ಗೋ ಸಂರಕ್ಷಣೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಮಾರ್ಚ್ ತಿಂಗಳಲ್ಲಿ ನಾನು ಕ್ಲಾಸ್ ತಗೊಂತೀನಿ ಗುರುಜಿ. ವೆರಿ ಗುಡ್. ಮಾಡಿ ಮಾಡಿ. ಅಂದ್ರೆ ಈಗ ಗಂಡ್ ಕರು ಹಾಕು ಅಂತ ಹೇಳ್ಬಿಟ್ಟು ಅದನ್ನ ಈಗ ಸಾಬ್ರಿಗೆ ಕಡುಕ್ರಿ ಕೊಟ್ಬಿಡ್ತಾರೆ. ಹಾಲು ಕರಿಯಕ್ಕಷ್ಟೇನೆ ಉಪಯೋಗ ಮಾಡ್ಕೊಂಡಿರ್ತಾರೆ. ಈ ಗಂಡ್ ಕರು ಹಾಕಿದ ತಕ್ಷಣನೇ ಅದನ್ನ ಕೊಡ್ತಾರೆ.
ಅದನ್ನ ಕೊಡಬಾರ್ದು. ನಾವು ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡಬೇಕು, ಅದರಿಂದ ನಮಗೆ ಏನು ಉಪಯೋಗ ಬರುತ್ತೆ, ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದು ನಾನು ಮುಂದಿನ ತಿಂಗಳು ಅದನ್ನ ಕೊಡ್ತೀನಿ ಗುರುಜಿ. ರೈಟ್, ಓಕೆ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ಎಲ್ಲ ಶಿವಗಂಗಾ ಆತ್ಮ ಮೇಡಮ್. ಧನ್ಯವಾದಗಳು. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಇವಾಗ ನಾಟಿ ಹಸು ಅನ್ನೋದೇ ಕಣ್ಮರೆ ಆಗ್ಬಿಟ್ಟಿದೆ ಗುರುಜಿ. ಯಾವ ಹಳ್ಳಿಗೆ ಹೋದ್ರುನು ಸಿಂಧಿ ಹಸು ಕಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅದು ಒಂದು ಜೀವಿ ಅಲ್ವಾ ಗುರುಜಿ? ನಮ್ಮ ದುಡಿಮೆಗೋಸ್ಕರ ಅದನ್ನ ತಂದು ಅದಕ್ಕೆ ಹಿಂಸೆ ಕೊಡ್ತಾ ಇದ್ದಾರೆ ಗುರುಜಿ. ಕರುಗ್ ಹಾಲ್ ಕೊಡಲ್ಲ, ಒಂದ್ ವಾರ ಕುಡಿಸ್ಬಿಟ್ಟು ಅದ್ ಕಡುಕ್ರಿಗೆ ಕೊಟ್ಬಿಡ್ತಾರೆ ಗುರುಜಿ, ಜಾಸ್ತಿ ಹಾಲ್ ಕುಡಿಯುತ್ತೆ ಅಂತ. ಅದೆಲ್ಲ ನೋಡಿದ್ರೆ ತುಂಬಾ ನೋವಾಗ್ತಾ ಇದೆ ಗುರುಜಿ. ಅದು ಒಂದು ಜೀವ, ಅದು ನಮ್ ತರನೇ, ಅದು ಜೀವ, ನಾಟಿ ಹಸು ತರನೇ ಅದು ಒಂದಿದೆ. ಆದ್ರೆ ನಮ್ಮ ದುಡಿಮೆಗೋಸ್ಕರ ನಾವು ಎಷ್ಟು ಅಪರಾಧ ಮಾಡ್ತಾ ಇದ್ದಾರೆ ಅಂದ್ರೆ, ಜಾಸ್ತಿ ಹಳ್ಳಿನಲ್ಲೇ ಜಾಸ್ತಿ ಅಪರಾಧ ಆಗ್ತಾ ಇದೆ ಗುರುಜಿ. ಹಳ್ಳಿನಲ್ಲಿ ಉಳಿಸ್ಬೇಕಾಗಿತ್ತು, ನಮ್ಮ ಸಂಸ್ಕಾರ ಏನಿದೆಯೋ ಅದನ್ನ ಉಳಿಸ್ಬೇಕಾಗಿತ್ತು. ಆದ್ರೆ ಉಳಿಸ್ತಾ ಇಲ್ಲ ಗುರುಜಿ, ಹಾಳ್ ಮಾಡ್ತಾ ಇದ್ದಾರೆ ಗುರುಜಿ. ಅದೆಲ್ಲ ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. ಆದ್ರೆ ಹುಡುಕಿದ್ರುನು ನಾಟಿ ಹಸಿನ ಹಾಲು ಸಿಗೋದೇ ಇಲ್ಲ ಗುರುಜಿ. ಔಷಧಿಗೆ ಬೇಕು ಅಂದ್ರೂ ಸಿಗ್ತಾ ಇಲ್ಲ ಗುರುಜಿ. ಅದರಿಂದ ಎಮ್ಮೆ ಹಾಲು ಕುಡಿತಾ ಇದೀವಿ ಗುರುಜಿ. ಪರವಾಗಿಲ್ವಾ ಗುರುಜಿ ಎಮ್ಮೆ ಹಾಲು? ಅಷ್ಟೇನಿಲ್ಲ, ಅಂದ್ರೆ ಅದರಿಂದ ಅಷ್ಟು ಪೋಷಕಾಂಶಗಳಾಗ್ಲಿ ಸಿಗತ್ತೆ. ಅಂದ್ರೆ ಪ್ರೋಟೀನ್, ಅದರ ಪ್ರೋಟೀನ್ ಬೇರೆ, ಆ ಪ್ರೋಟೀನ್ ಅಷ್ಟು ಉಪಯೋಗ ಆಗಲ್ಲ ನಮಗೆ. ಮಿಕ್ಕಿದು ಏನೇನೋ ಲವಣಗಳು ಅವೆಲ್ಲ ಸಿಗತ್ತೆ. ಲವಣಗಳು ಬೇಕಾದ್ರೆ ಉಪಯೋಗಿಸ್ಕೋಬಹುದು. ಬಟ್ ನಿಮಗೆ ಒಳ್ಳೆ ಸೂಟಬಲ್ ಅಂತಂದ್ರೆ ಖಂಡಿತ ನಮ್ಮ ದೇಶೀಯ ಹಸುವಿನ ಹಾಲು, ಅದರ ಉತ್ಪನ್ನಗಳು. ಓಕೆ. ಸೊ ಹೌದು ಗುರುಜಿ. ಇದು ಸಿಗ್ತಾ ಇಲ್ಲ ಸೀಮೆ ಗುರೂಜಿ. ಹಾಲು, ಜರ್ಸಿ ಹಾವು ಅನ್ನೋದು ಮಾನವನ ವ್ಯತಿರೇಕ ಆಲೋಚನೆಗಳ ಸೃಷ್ಟಿ. ಅದು ನೆಗೆಟಿವ್ ಹಾ. ಥಾಟ್ಸ್ ಸೃಷ್ಟಿ. ಅದು ಆಯ್ತಾ. ಅದು ಯಾವುದೇ ರೀತಿಯಲ್ಲಿ ಪ್ರಕೃತಿ ಕೊಟ್ಟಿರುವಂತ ಜಂತು ಅಲ್ಲ. ಅದು ಪ್ರಕೃತಿ ಪರವಾಗಿ ಬಂದಿರುವಂತ ಒಂದು ಅದ್ಭುತವಾದ ಸೃಷ್ಟಿ ಅಂತಂದ್ರೆ ದೇಶಿ ಹಸು. ಇದೇನು ಮಾಡಿದ್ರು ಶಾಸ್ತ್ರವೇತ್ತಗಳು, ಇವ್ರಿಗೆ ಬಂದಿರುವಂತ ವ್ಯತಿರೇಕ ಆಲೋಚನೆಗಳು ಇವೆಲ್ಲರೂ, ಇವ್ರಿಗೆಲ್ಲ ನೆಗೆಟಿವ್ ಥಾಟ್ಸ್ ಹೆಚ್ಚು ಬರೋದು. ಯಾವ ರೀತಿಯಲ್ಲಿ ಜನನ ಹಾಳು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಿ. ಈ ದುಡ್ಡು ಸಂಪಾದನೆಯಲ್ಲಿ ಬಂದಿರುವಂತ ಒಂದು ಸೃಷ್ಟಿ ಮಾನವನ ಸೃಷ್ಟಿ. ಅದು ದೇವರ ಸೃಷ್ಟಿ ಅಲ್ಲ, ಸಹಜ ಸೃಷ್ಟಿ ಅಲ್ಲ. ಅದು ಜೆರ್ಸಿ ಹಾವು, ಹೋಲಸ್ಟಿನ್ ಅಂತ ಈ ಎರಡು ಬ್ರೀಡ್ಗಳು ತಯಾರು ಮಾಡಿರೋದು. ಹಂದಿಯನ್ನು ಕ್ರಾಸ್ ಬ್ರೀಡಿಂಗ್ ಮಾಡಿ ತಯಾರು ಮಾಡೋದು. ಹಂದಿ ಜೀನ್ಸು ಮತ್ತೆ ಹಸುವಿನ ಜೀನ್ಸ್ ಮಿಕ್ಸ್ ಮಾಡಿ ಮಾಡಿರೋದು. ಯಾಕೆ ಅಂತಂದ್ರೆ ಹೆಚ್ಚು ಹಾಲು ಕೊಡಬೇಕು ಅಂತ. ಅದ್ರಲ್ಲಿ ನೋಡಿದ್ರೆ ಬೇಕಾಗಿರೋಂಥ ಪ್ರೋಟೀನ್ ಇಲ್ಲ. ನಮ್ಗೆ ಬೇಕಾಗಿರೋದು A2 ಪ್ರೋಟೀನ್, ಅಲ್ಲಿರುವಂಥದ್ದು A1 ಪ್ರೋಟೀನ್. ಆದ್ರಿಂದ ಆ ಹಾಲು ಕುಡಿಯುವಂಥ ಎಲ್ಲರಿಗೂ ಬಾಡಿ ಎಲ್ಲ ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಅಂದ್ರೆ ಪ್ರತ್ಯೇಕವಾಗಿ ನಿಮ್ಮ ಒಳಗಡೆ ಇರುವಂಥ ಜೀವಕೋಶಗಳಿಗೆ ತೊಂದರೆ ಆಗ್ತದೆ. ಆಕ್ಸಿಜನ್ ಸರಿಯಾಗಿ ಹೋಗೋದಿಲ್ಲ. ಅದಕ್ಕೆ ಎಲ್ಲ ವ್ಯಾಧಿಗಳು ಬರ್ತವೆ. ಅದು ಯಾವುದೇ BP, ಶುಗರು, ಮತ್ತೆ ಕ್ಯಾನ್ಸರು, ಥೈರಾಯ್ಡು, ಹಾರ್ಮೋನ್ ಇಂಬ್ಯಾಲೆನ್ಸು, ಎಲ್ಲಾನು, ಗರ್ಭಕೋಶಗಳ ತೊಂದರೆಗಳು, ವೀರ್ಯಕಣಗಳ ತೊಂದರೆಗಳು, ಸ್ಪರ್ಮ್ ಕೌಂಟ್, ಅದು ಎಲ್ಲಾನು ವ್ಯತ್ಯಾಸ ಬಂದೇ ಬರ್ತವೆ. ಅದಕ್ಕೆ ಬಾಡಿ ಫುಲ್ ಇನ್ಫ್ಲಮೇಷನ್ ಇಂದ ನಾವು ಇನ್ಫ್ಲಮೇಷನ್ ಎದುರ್ಕೊಂತೀವಿ. ಅದಕ್ಕೆ ಆ ಹಾಲನ್ನು ಕುಡಿಯಬಾರದು. ಎಮ್ಮೆ ಹಾಲು ಸಹ ಅದೇ ರೀತಿಯಲ್ಲಿ ಇರತ್ತೆ, ಪೂರ್ತಿ ಸ್ಪಷ್ಟವಾಗಿ ಇರೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ನಾಟ್ ಹಾಲು ಕುಡಿಯೋದಿಲ್ಲ ಗುರುಜಿ, ಮಜ್ಜಿಗೆ ಮೊಸರು ಮಜ್ಜಿಗೆಗೂ ಸ್ವಲ್ಪ ಪರವಾಗಿಲ್ಲ. ಬಟ್ ಅದನ್ನು ಕರೆಕ್ಟ್ ಅಲ್ಲ. ಸೊ ನೀವು ಆದಷ್ಟು ದೇಶೀಯ ಹಸುವಿಂದನೇ ಅದರ ಉತ್ಪನ್ನಗಳೇ, ಅದು ಮಜ್ಜಿಗೆ ತಗೊಂಡ್ರೆ ನಿಮಗೆ ಅತ್ಯುನ್ನತವಾದ ಲಕ್ಷಣಗಳು, ಅತ್ಯುನ್ನತವಾದ ಗುಣ ಆಗತ್ತೆ ಯಾವುದೇ ವ್ಯಾಧಿಗೆ. ಪ್ರಯತ್ನ ಮಾಡಿ. ನಮಸ್ತೆ ಗುರುಜಿ. ಪ್ಲೇಸ್ ಇದ್ರೆ ಅಂತೂ ತಕ್ಷಣ ಬಳಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಇದೇ ಗುರುಜಿ, ಪ್ಲೇಸ್ ಇದೆ, ಸಾಕ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಮೊಮ್ಮಕ್ಳು ಚಿಕ್ಕವ್ರು ಇರೋದ್ರೆ ಬೆಂಗ್ಳೂರ್ಗ್ ಹೋಗ್ಬೇಕು, ಊರಿಗ್ ಬರ್ಬೇಕು, ಓಡಾಟ ಇದೆ ಗುರುಜಿ. ಇನ್ನ ಒಂದು 3-4 ವರ್ಷ ನಮ್ಗೆ ಓಡಾಟ ಇದೆ, ಅವ್ರನ್ನ ಸ್ವಲ್ಪ ದೊಡ್ಡವ್ರು ಮಾಡೋವರ್ಗು. ಈಗ ನಾವ್ ಬಿಟ್ಟೋದ್ರೆ ಅವ್ನ್ ನೋಡ್ಕೊಳೋರು ಯಾರು ಇರಲ್ವಲ್ಲ ಗುರುಜಿ, ಬೆಂಗ್ಳೂರ್ಗ್ ಹೋದ್ರೆ ನೋಡ್ಕೊಳೋರು ಇರಲ್ಲ. ಅದಕ್ಕೋಸ್ಕರ ನಾವು ತಡಿತಾ ಇದೀವಿ ಗುರುಜಿ, ಅಷ್ಟೇ, ಇನ್ನೇನಿಲ್ಲ. ಸಾಕ್ಬೇಕು ಅನ್ನೋ ಆಸೆ ನನ್ಗೂ ಇದೆ ಗುರುಜಿ. ಒಂದ್ ಹಸು, ನಾಟಿ ಹಸು ಸಾಕ್ಬೇಕು, ಮಲ್ನಾಡ್ ಗಿಡ್ಡನ ಅಂತ ತುಂಬಾ ಆಸೆ ಇದೆ ಗುರುಜಿ. ಆದ್ರೆ ಈ ವ್ಯತ್ಯಾಸಕ್ಕೋಸ್ಕರ ನಾನ್ ಸಾಕ್ತಾ ಇಲ್ಲ ಗುರುಜಿ. ಅದಕ್ಕಿಂತ ಬದಲಾಗಿ ನಾನು ತೆಂಗಿನಕಾಯಿ ಹಾಲ್ ಮಾಡಿ ಕುಡಿಯೋಣ ಅಂತ ಟ್ರೈ ಮಾಡ್ತಾ ಇದೀನಿ ಗುರುಜಿ. ಮಾಡಿ, ಅದು ಒಳ್ಳೇದೇ. ತೆಂಗಿನಕಾಯಿ, ಈ ಹಾಲ್ ಬದ್ಲು ತೆಂಗಿನಕಾಯಿ ಹಾಲ್ ಕುಡಿಯೋಣ ಅಂತ ಮಾಡ್ತಾ ಇದ್ದೀನಿ ಗುರುಜಿ. ಮಾಡ್ಬೋದು. ರೈಟ್. ವೇದವತಿ ಮೇಡಮ್. ಧನ್ಯವಾದ ಗುರುಜಿ ಅವಕಾಶಕ್ಕಾಗಿ.
ತೆಂಗಿನಕಾಯಿ ಹಾಲು ಮಾಡಿದ್ರೆ ಶಿವಗಂಗಾ ಮೇಡಮ್, ಅದನ್ನ ನಾವು ಬಿಸಿ ಮಾಡಿ ಕುಡಿಬೇಕಾ ಅಥವಾ ಹಾಗೆ ಡೈರೆಕ್ಟ್ ಆಗಿ ಕುಡಿಬೋದಾ? ಮೇಡಮ್, ಹಾ ಇದು ಕಾಯಿ ತುರ್ದು ಬಿಟ್ಟು ಮಿಕ್ಸಿಗೆ ಹಾಕಿ ಹಾ ಸ್ವಲ್ಪ ಬೆಚ್ಚಗಿರೋ ಹೌದು. ನೀರ್ ಹಾಕಿ ಹಿಂಡಿ ಸೋಸ್ಬಿಟ್ರೆ, ಈಗ ನಾನ್ ಮಾಡಿಟ್ಟಿದೀನಿ ಮೇಡಮ್, ತೋರಿಸ್ತೀನಿ ರೀ ಮೇಡಮ್. ನಾನ್ ಮಾಡಿದೀನಿ ಇವಾಗ ತಾನೇ ನಾನು ಅದೇ ಮಾಡ್ತಾ ಇದ್ದೆ. ಹಾ 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 ಈ ತರ ಬರುತ್ತೆ ನೋಡಿ ಮೇಡಮ್. ಅದಕ್ಕೆ ಹಾ. ನಾನು ಡ್ರೈ ಪುಡಿ ಮಾಡ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಬಾದಾಮಿ, ಗೋಡಂಬಿ, ಸರಿ ಸ್ವಲ್ಪ ಖರ್ಜೂರ ಹಾಕಿ ಪುಡಿ ಮಾಡಿ Okay. ಮಿಕ್ಸ್ ಈ ತರ ಇಟ್ಟಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಮೇಡಮ್. ಇಲ್ಲ, ಅದನ್ನ ನಾವು ಬಿಸಿ ಮಾಡಿ ಕುಡಿಬೇಕಾ ಅಥವಾ ಸುಮ್ನೆ ಹಾಗೆ? ಫಸ್ಟ್ ರುಬ್ಕೋಬೇಕು. ಸ್ವಲ್ಪ ನೀರ್ ಬೆಚ್ಚಗಿರೋ ನೀರ್ ಹಾಕ್ಬಿಟ್ಟು ಹಾ. ಫಿಲ್ಟರ್ ಮಾಡ್ಬೇಕು. ಹಾ ಹಾ ಬಿಸಿ ಹಾ ಮಾಡೋದು ಅದು ಹಾ. ಬಿಸಿ ಮಾಡೋದ್ ಬೇಕಿಲ್ಲ. ಓಕೆ ಓಕೆ. ನಾವು ವರ್ಜಿನ್ Okay. ಕೋಕೋನಟ್ ಏನ್ ತಗೊಂತೀವ ಅದೇ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನನ್ಗೆ ಒಂದೇ ಒಂದ್ ನಿಮಿಷ ಕೊಡಿ ಸರ್, ನಾನು ಒಂದು ಚಿಕ್ಕದೊಂದು ವಾಣಿ ಓದ್ತೀನಿ ಸರ್. ಹಲೋ ಸರ್. ಹಲೋ ಹಾ ಸರ್, ಹಾ ಮಾತಾಡಿಮ್ಮ. ನನ್ಗೆ ಒಂದೇ ಒಂದ್ ನಿಮಿಷ ಅವಕಾಶ ಕೊಡಿ ಸರ್, ನಾನು ಚಿಕ್ಕದೊಂದು ವಾಣಿ ಓದ್ತೀನಿ. ಹೇಳಿ 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 ಹೇಳಿ. ಶ್ರೀವಾಣಿ. ಒಂದು ತಿಪ್ಪೆಯಲ್ಲಿ ಅರಳಿದ ಹೂವನ್ನು ಬಿಟ್ಟು ಆ ತಿಪ್ಪೆ ನೋಡೋದು ಒಂದು ಕೆಟ್ಟ ವೃತ್ತಿ. ಆದ್ರೆ ಅದೇ ಮಲಿನ ತಿಪ್ಪೆಯಲ್ಲಿ ಅರಳಿದ ಹೂವನ್ನು ನೋಡಿ ಮನಸ್ಸನ್ನು ಸುಗಂಧಿತವೂ ಸುಂದರವೂ ಮಾಡುವುದು ಒಳ್ಳೆಯ ವೃತ್ತಿ. ಮನಸ್ಸನ್ನು ಕಸದ ಬುಟ್ಟಿಯನ್ನು ಮಾಡೋದೋ ಅಥವಾ ಹೂವಿನ ಬುಟ್ಟಿ ಮಾಡೋದೋ ಎರಡೂ ನಮ್ಮ ಕೈಲಿದೆ. ಹಾಗೆ ಮನಸ್ಸಿನ ವೃತ್ತಿಯನ್ನು ಸುಂದರಗೊಳಿಸಿ ಸುಮಧುರಗೊಳಿಸಿ ಜಗತ್ತಿನಲ್ಲಿ ನಾವು ಸ್ವರ್ಗವನ್ನೇ ಇಳಿಸಬಹುದು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ, ಇದಕ್ಕೆ ನೀನೇ ಪ್ರಮಾಣ. ನಮ್ಮ ಮನಸ್ಸು ಸತ್ಯ ಸದಾಚಾರದ ಮಾರ್ಗದಲ್ಲಿ ನಡೆಯಲು ಸಹಕರಿಸಿದರೆ ಅದೇ ಸ್ವರ್ಗ. ಹಾಗಲ್ಲದೆ ನಮ್ಮ ಮನಸ್ಸು ಅಸತ್ಯ ಅನಾಚಾರ ಮಾರ್ಗದಲ್ಲಿ ನಡೆಯಲು ಪ್ರೋತ್ಸಾಹಿಸಿದರೆ ಅದೇ ನರಕ. ಈ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇವೆ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ನೋಡೋದು, ಮಾಡೋದು, ಹೇಳೋದು, ಕೇಳುವುದೇ ಚಿತ್ತವೃತ್ತಿ ನಿರೋಧ. ಚಿತ್ತವೃತ್ತಿ ನಿರೋಧ ರೂಪವಾಗಿದೆ. ಆಕಸ್ಮಿಕವಾಗಿ ಬದುಕಿನಲ್ಲಿ ನಡೆಯುವಾಗ ಬಿದ್ದರೂ ಏಳುವ ತಪ್ಪಿದ್ದರೂ ತಿದ್ದಿಕೊಳ್ಳುವ, ಸೋತರೂ ಗೆಲ್ಲುವ ಕನಸನ್ನು ನಾವು ಕಾಣಬೇಕು. ಇದು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರವಚನ ಮಾಲಿಕೆಯಿಂದ ಆರಿಸಿಕೊಂಡ ಶ್ರೀವಾಣಿ. ನಿಮಗೆಲ್ಲ ಕೇಳಿಸ್ಬೇಕು ಅನ್ಸ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಓದಿ. ಧನ್ಯವಾದ. ವೆರಿ ಗುಡ್. ಕೊನೆಯದಾಗಿ ನಾಗಲಕ್ಷ್ಮಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ, ಹೇಳಿ. ಏಟು ಹಾಲನ್ನ ಕುಡ್ದಿದ್ದೀವಿ ಮತ್ತೆ ಉಪಯೋಗಿಸಿದೀವಿ. ತುಂಬಾ ಚೆನ್ನಾಗಿರುತ್ತೆ. ಬೇರೆ ಹಾಲ್ಗಿನ ತುಂಬಾನೇ ಟೇಸ್ಟ್ ಇರುತ್ತೆ. ಅಂದ್ರೆ ಇಲ್ಲಿ ಸಿಗೋದು ತುಂಬಾ ಕಷ್ಟ. ಬೆಂಗಳೂರಲ್ಲಿ ನಾವು ಫಾರ್ಮ್ ಹೌಸ್ ಹೋದ್ರೆ ಅಲ್ಲಿ ಅವರು ಏಟು ಹಸುನೆ ಇದ್ ಮಾಡ್ತಾ ಇರೋದು. ಸೊ ತುಂಬಾನೇ ಟೇಸ್ಟ್ ಇರುತ್ತೆ, ಒಳ್ಳೇದಿರುತ್ತೆ. ಅವರು ಒಂದ್ಸಾರಿ ತುಪ್ಪನೂ ಕೂಡ ಕೊಟ್ಟಿದ್ರು, ಅದು ಕೂಡ ಒಳ್ಳೆ ಚೆನ್ನಾಗಿತ್ತು. ಅದನ್ನ ಹೇಳೋದಕ್ಕೆ ನಾನು ಇಷ್ಟಪಟ್ಟೆ ಸರ್. ಎಸ್, ರೆಗ್ಯುಲರ್ ಅದೇ ಉಪಯೋಗಿಸಿ. ಪ್ರತಿಯೊಬ್ಬರು ಇನ್ನು ತುಪ್ಪ ಬಗ್ಗೆ ನಾವು ಹೇಳ್ಬೇಕಂದ್ರೆ, ತುಪ್ಪ ಅನ್ನೋದು ಇನ್ನು ವಿಶಿಷ್ಟವಾದದ್ದು. ಅದು ನಾಳೆ ಇನ್ ಸ್ವಲ್ಪ ಅಂದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀವಿ. ತುಪ್ಪದ ಪ್ರಮುಖವಾದ ಲಾಭಗಳು, ಅದು ಹೇಗೆ ಬಳಸ್ಕೋಬೇಕಂತ. ಅನೇಕ ಲಾಭಗಳು, ಒಂದು ಎರಡಲ್ಲ. ಪ್ರತಿದಿನಕ್ಕೆ ಪ್ರತಿ ವ್ಯಕ್ತಿ, ಮಕ್ಕಳಾಗ್ಲಿ ನಾವಾಗ್ಲಿ 3 ರಿಂದ 4 ಸ್ಪೂನ್ ತುಪ್ಪ, ಏಟು ತುಪ್ಪ ತಿನ್ಲೇಬೇಕು. ಬೇರೆ ದಾರಿ ಇಲ್ಲ ಆರೋಗ್ಯಕ್ಕೆ, ಆಯ್ತಾ? ಓಕೆ, ಆಹಾರ ಜೊತೆಗೆ ಬೆರೆಸ್ಕೊಂತೀನಿ, ಇಲ್ಲಾಂದ್ರೆ ನೇರವಾಗಿ ತಿನ್ನಿ, ತೊಂದರೆ ಇಲ್ಲ. 1 ಸ್ಪೂನ್ 2 ಸ್ಪೂನ್ ಹಾಗೆ ತಿನ್ನಿ. ಓಕೆ, ತುಂಬಾ ಉತ್ತಮ. ರೈಟ್. ನಮಸ್ತೆ ಗುರುಜಿ.
ಬೇಗ ಬೇಗ ಹೇಳಿಮ್ಮ. ಅವಾಗಲೇ ಅನ್ಮಿಟ್ ಆಗಿತ್ತು ನನಗೆ. ಏನು ಸರ್, ನಾವು ಪುರೋಹಿತರ ಮನೆ ಆಗಿದ್ದರಿಂದ, ಪೂಜಾರಿ ಮನೆ ಆಗಿದ್ದರಿಂದ ತುಂಬಾ ತೆಂಗಿನಕಾಯಿ ಇರ್ತಿತ್ತು. ಮಧ್ಯಾಹ್ನ ಟೈಮ್ ಗೆಸ್ಟ್ ಯಾರು ಬಂದ್ರೆ ಆ ಕಾಯಿನ ತುರಿದ್ಬಿಟ್ಟು ಹಾಲು ತಗೊಂಡೆ ನಾವು ಟೀ ಮಾಡ್ತಾ ಇದ್ದಿದ್ದು. ಅವ್ರು ಕಾಯಿಸಿದ್ರೆ ಏನು ಆಗಲ್ವಾ ಅಂತ ಕೇಳಿದ್ರಲ್ಲ, ಅದಕ್ಕೆ ಟೀಗೆ ಎಲ್ಲ ಕಾಯ್ದಾದ್ಮೇಲೆ ಅದಾಗ್ತಿದ್ವಿ. ಮತ್ತೆ ಹಾಗೂ ಬೇಕು ಅಂದ್ರೆ ಒಂದ್ ಅರ್ಧ ಲೋಟ ನೀರ್ ಬೆರೆಸ್ಬಿಟ್ಟು, ಒಂದ್ ಲೋಟ ಹಾಲು ಬಂದ್ರೆ ಒಂದ್ ಅರ್ಧ ಲೋಟ ನೀರ್ ಬೆರೆಸಿ ಕಾಯಿಸಿಟ್ರೆ ಸಾಯಂಕಾಲ ತನಕನೂ ಏನು ಆಗಲ್ಲ. ನಮ್ ತಂದೆ ತುಂಬಾ ಪೂಜೆ ಎಲ್ಲ ಮಾಡ್ತಿದ್ರಲ್ಲ, ಕಾಯಿ ಎಲ್ಲ ಬರೋದಲ್ಲ, ಅವಾಗ ಅದನ್ನೇ ಮಾಡ್ತಿದ್ದು. ಮಧ್ಯಾಹ್ನ ಟೈಮ್ ಹಾಲು ಸಿಗಲ್ಲ ಹಳ್ಳಿಗಳಲ್ಲಿ, ಎಲ್ಲ ಮಾಡ್ಬಿಟ್ಟಿರ್ತಾರೆ. ಅವಾಗ ಮಧ್ಯಾಹ್ನ ಟೈಮ್ ಗೆಸ್ಟ್ ಬಂದ್ರೆ ಟೀ ಮಾಡು ಅಂದ್ರೆ ನಾವು ಅದೇ ಮಾಡ್ತಿದ್ವಿ. ಅದು ನೆನಪಿಗೆ ಬಂತು, ಹೇಳೋಣ ಅಂತ ಮಾಡಿದೆ. ಜೊತೆಗೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಅನಿಸಿಕೆಗಳು ಎಲ್ಲರದು. ತುಂಬಾ ಚೆನ್ನಾಗಿತ್ತು. ಶಿವಗಂಗಾ ಮೇಡಮು ಮತ್ತೆ ಇವ್ರು ಹೇಳಿದ್ದಲ್ಲ ಹಳ್ಳಿಗಾರ ತಳಿಗಳ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳಿದ್ರು. ತುಂಬಾ ಇಷ್ಟ ಆಯ್ತು ಗುರುಗಳೇ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಗುರುಜಿ. ಇವತ್ತಿನ ಹ್ಮ್ ಹಸುವಿನ ಬಗ್ಗೆ ತುಂಬಾ ಮಾಸ್ಟರು ತಮ್ಮ ಅಭಿಪ್ರಾಯವನ್ನು ಮಾಡಿಸ್ಕೊಂಡ್ರು. ಈಗಾಗಲೇ ಗುರುಜಿ ಹೇಳ್ದಂಗೆ ಸಾಧ್ಯವಾದವರು ಹಸುವನ್ನ ಸಾಕಾಣಿಕೆ ಮಾಡ್ರಿ, ಹಸುವಿನ ಉತ್ಪನ್ನಗಳನ್ನ ಬಳಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸಿಗಲ್ಲ ಅಂತಲ್ಲ, ಸಿಗ್ತಾವು. ಅದನ್ನ ನಾವು ಪ್ರಯತ್ನ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ಬೇಕು. ನಂತರ ಗುರುಜಿ ಚಿಕ್ಕ ಮಕ್ಕಳಿದ್ದಾಗ, ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಹಾಲನ್ನ ಬಿಡಿಸ್ಬೇಕಾದ್ರೆ ಹಸುವಿನ ಹಾಲನ್ನ ಕುಡಿಸ್ರಿ ನೀವು ಅಂತ ಕಡ್ಡಾಯವಾಗಿ ಹಸುವಿನ ಹಾಲ ಕುಡಿಸ್ಲಿಕ್ಕೆ ಹೇಳ್ತಿದ್ರು ನಮ್ಗೆ. ಮಕ್ಕಳಿಗೆಲ್ಲ ಬೇರೆ ಹಾಲು ಕುಡಿಸ್ಲಿಕ್ಕೆ ಹೇಳ್ತಿದ್ದಿಲ್ಲ. ಆ ಎಮ್ಮೆ ಹಾಲನ್ನು ಕುಡಿಸ್ಲಿಕ್ಕೆ ಬೇಡ ಅಂತಿದ್ರು ನಮ್ಮ ಅಜ್ಜಿಯರೆಲ್ಲ. ನಿಜ ಅದು. ಅದಕ್ಕೆ ಅದನ್ನ ನಾವು ಪಾಲನೆ ಮಾಡೋಣ. ನಂತರ ಈಗ ವೇದವತಿ ಹೇಳಿದ್ರಲ್ಲ ಗುರುಜಿ, ನಿನ್ನೆ ನಮ್ದು ಅಲ್ಲಿ ಹೋಗಿದ್ವಿ, ಪಿರಾಮಿಡ್ ಧ್ಯಾನ ಒಳ್ಳೆ ಕಾರ್ಯಕ್ರಮ ಆಯ್ತು. ಮತ್ತೆ ಅವರು ಮೇಡಮ್ ಅವ್ರಿಗೂ ಅವಕಾಶ ಕೊಡಿ, ನಾನು ಮಾಡ್ತೀನಿ. ಮಹಾವತಾರ್ ಫೌಂಡೇಶನ್ ಹೇಳಿದ್ದಾರೆ ಗುರುಜಿ. ಒಳ್ಳೇದು. ಆಮೇಲೆ ನಾನು ಇಲ್ಲಿ ಹೋಸ್ಟ್ ಮಾಡೋದ್ರಿಂದ, ಮಹಾವತಾರ್ ಫೌಂಡೇಶನ್ ಮಾಡೋದ್ರಿಂದ ಎಲ್ಲರೂ ನಂದು ಬೆಂಗಳೂರು ಅಂತ ತಿಳ್ಕೊಂಡಿದ್ರಂತ ಗುರುಜಿ. ನೀವು ಬೆಂಗಳೂರಲ್ಲಿ ಮಹಾವತಾರ್ ಫೌಂಡೇಶನ್ ಕಾರ್ಯಕ್ರಮ ಕೊಡ್ತೀರಾ ಅಂತ ಕೇಳಿದ್ರು. ಇಲ್ಲ, ನಾ ಇಲ್ಲೇ ಇರೋದು. ಬೆಂಗಳೂರಿಂದ ಯಾವಾಗ ಬಂದ್ರಿ ಮೇಡಮ್ ಅಂತ ಕೇಳ್ತಾ ಇದ್ರು ಗುರುಜಿ. ಇಲ್ಲ, ನಾ ಇರೋದು ಹುಬ್ಳಿ ಅಂತಂದೆ. ಅಯ್ಯೋ, ಮತ್ತೆ ಡೈಲಿ ಹುಬ್ಳಿಯಿಂದ ಜಾಯ್ನ್ ಆಗ್ತೀರಾ ನೀವು ಅಂದ್ರು. ಅಂದ್ರೆ ಕೋಸ್ಟ್ ಮಾಡೋದ್ರಿಂದ ಇಲ್ಲಿ ಮಹಾವತಾರ್ಲಿಂದ ಯಾವ ರೀತಿ ನಾವು ಗುರ್ತಿಸ್ಕೊಳ್ತೇವೆ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನನಗೂ ತುಂಬಾ ಖುಷಿ ಆಯ್ತು. ಮತ್ತೆ ಹೌದಾ ಮೇಡಮ್, ನಾವು ಸಮುದ್ರ ಬಗ್ಗೆ ನಿಮ್ಗೆ ಕೇಳ್ಬೇಕು, ಇಲ್ಲೇ ಹುಬ್ಳಿಯಲ್ಲಿ ಇದ್ದೀರಾ ನೀವು ಅಂತ ಆಶ್ಚರ್ಯದಿಂದ ಕೇಳಿದ್ರು ಗುರುಜಿ. ಒಂದ್ 8-10 ಜನ, ಮತ್ತೆ ಇಬ್ಬರಿಗೆ ನಾನು ನಿನ್ನೆ ಜಾಯಿನ್ ಮಾಡಿಸಿದೆ. ವೇದವತಿ ಮೇಡಮ್ ಅವರು ಹೊಸಬ್ರು ಕರ್ಕೊಂಡಿದ್ರು. ಅದಕ್ಕೆ ಮಾಸ್ಟರ್ಸ್ ಒಂದ್ ರಿಕ್ವೆಸ್ಟ್ ಏನಂತಂದ್ರೆ, ಇಲ್ಲಿಗೆ ಏನು ಸಾಧ್ಯ ಇದೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಇದನ್ನ ಗುರುಜಿ ಹೇಳ್ದಂಗೆ ನಾವು ಶೇರ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು. ಮತ್ತೆ ಅದ್ರ ಉಪಯೋಗನ ನಮ್ಗೆ ಯಾರು ಗೊತ್ತಿರ್ತಾರಲ್ಲ ಅವ್ರಿಗೆ ಹಂಚಿಕೆ ಮಾಡ್ತಾ ಹೋದಂಗೆ ನಮ್ದು ಏನು ಇಲ್ಲಿ ಸೇವೆನೂ ಮಾಡ್ದಂಗ ಒಂದ್ ಸ್ವಲ್ಪ ಅಳಿಲ ಸೇವೆ ನಾವು ಕೊಟ್ಟಂಗ ಆಗ್ತೈತಿ. ಮತ್ತೆ ಅವ್ರಿಗೆ ಆರೋಗ್ಯದಲ್ಲಿ ಸುಧಾರಣೆ ಮಾಡ್ಲಿಕ್ಕೆ ನಾವೊಂದು ಗುರುಜಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಎಲ್ಲರೂ ಬಳಕೆ ಮಾಡೋಣ. ಅದಕ್ಕೆ ಬರುವಂತ ಎಲ್ಲಾ ವಿಡಿಯೋಗಳನ್ನ ನಾವು ಲೈಕ್ ಮಾಡೋಣ, ಕಮೆಂಟ್ ಮಾಡೋಣ, ಶೇರ್ ಮಾಡೋಣ ಅಂತ ಎಲ್ಲರಿಗೆ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಗುರುಜಿ. ಈ ಅವಕಾಶ ತಾವು ಕೊಟ್ಟಿದ್ದಕ್ಕಾಗಿ ನಾನು ಬೇರೆಯವರಿಂದ ಗುರುತಿಸ್ಕೊಳ್ಳಕ್ಕೆ ನನಗಿಲ್ಲಿ ಸಹಾಯ ಆಯ್ತು ಅಂತ ತಿಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಈ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸರ್. ರೈಟ್. ಎಲ್ಲರೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಇವತ್ತು ಬೆಳಗಿನಿಂದ ಮೇಡಮ್ ಅವರದ್ದು, ಹೇಮಾ ಮೇಡಮ್ ಅವರು ಯೋಗಾಸನವನ್ನ ಅದ್ಭುತವಾಗಿ ಮಾಡಿಸ್ತಾ ಇದ್ದಾರೆ ಗುರುಜಿಗ. ಅವ್ರಿಗೆ 45 ನಿಮಿಷ ಸಾಲ್ತಾ ಇಲ್ಲ, ಆದ್ರೂ ಕೂಡ ನಾವು ಒಂದ್ 10 ನಿಮಿಷ ಟೈಮ್ ಕೊಟ್ಟು ಎಲ್ಲರ ಇಚ್ಛೆ ಇಲ್ಲಿ ಮಾಡ್ಬೇಕಂತ ಅನ್ನೋದು. ಅವರು ಯೋಗಾಸನ ಪ್ರಾಣಾಯಾಮ ಮಾಡಿಸ್ತಾ ಇದ್ದಾರೆ. ನಂತರ ಧ್ಯಾನ, ಮತ್ತೆ ಇವತ್ತು ನಿರ್ಮಲಾ ಮೇಡಮ್ ಅವರಿಂದ ಧ್ಯಾನ ಹಂಚಿಕೆ ತುಂಬಾ ಅದ್ಭುತವಾಗಿತ್ತು. ಅದೇ ರೀತಿ ಗುರುಜಿ ಅವರಿಂದ ಕೂಡ ನಮ್ಮ ಆಕಳು ಅಂದ್ರೆ ದೇಶೀಯ ಆಕಳು ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ಸೆಷನ್ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಗುರುಜಿ. ಎಲ್ಲ ಮಾಸ್ಟರ್ಗಳು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಂತರ ಇಲ್ಲಿಯವರೆಗೂ ನೀವು ಏನು ಈ ಮಾಹಿತಿಯನ್ನು ಪಡೆದುಕೊಂಡಿದ್ದಾರ, ಇದನ್ನೆಲ್ಲ ನಾವು ಅಳವಡಿಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಸೆಷನ್ಗೆ ಸಂಪನ್ನಗೊಳಿಸ್ತೇವೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಆಲ್.